ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಖ್ಯಾತ ಚಿನ್ನದ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು. ಮಾಜಿ ಪ್ರಧಾನಿ ದೇವೇಗೌಡರ ಮನಸ್ಸು ಗೆದ್ದಂತವರು, ಜೊತೆಗೆ ಇಡೀ ಕುಟುಂಬಕ್ಕೆ ಇವರು ಅತ್ಯಾಪ್ತರು ಕೂಡ ಹೌದು. ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇವತ್ತಿನ ನಮ್ಮ ಅತಿಥಿ ವಿಧಾನ ಪರಿಷತ್ನ ಶಾಸಕರು ಹಾಗೂ ಜೆಡಿಎಸ್ನಿಂದ ವಿರೋಧ ಪಕ್ಷದ ಉಪನಾಯಕರು ಆಗಿರುವಂತಹ ಟಿ.ಎ. ಶರವಣ ಹಾಗೂ ಅವರ ಕುಟುಂಬ. ಎಸ್, ಈಗಾಗಲೇ ನಾನು ಇಂಟ್ರಡಕ್ಷನ್ ಕೊಟ್ಟ ಹಾಗೆ ನಮ್ಮ ಜೊತೆಲಿದ್ದಾರೆ ವಿಧಾನ ಪರಿಷತ್ನ ಶಾಸಕರು ಹಾಗೂ ಜೆಡಿಎಸ್ ಪಕ್ಷದಿಂದ ವಿರೋಧ ಪಕ್ಷದ ಉಪನಾಯಕರಾಗಿರುವಂತಹ ಟಿ.ಎ. ಶರವಣ ಹಾಗೂ ಅವರು ಮುದ್ದಿನ ಮಡದಿ ಶೀಲಾದೇವಿ. ಬನ್ನಿ ಅವರಿಬ್ಬರದ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್, ಸಾಕಷ್ಟು ಇಂಟರ್ವ್ಯೂಗಳನ್ನು ನೀವು ಫೇಸ್ ಮಾಡಿರ್ತೀರ, ನಾವು ಸಾಕಷ್ಟು ಬಾರಿ ನಿಮ್ಮನ್ನ ಮಾತಾಡ್ಸಿದ್ದೀವಿ. ಆದರೆ ಅದಕ್ಕಿಂತ ವಿಭಿನ್ನವಾಗಿ ನಿಮ್ಮ ಕುಟುಂಬವನ್ನು ಪರಿಚಯ ಮಾಡಿಸುವಂಥ ಕಾರ್ಯಕ್ರಮ. ಹಾಗಾಗಿ ನಾನು ಆಫ್ ಬಿಟ್ ಪ್ರಶ್ನೆಯಿಂದಲೇ ಹೋಗ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ಜ್ಯುವೆಲರಿ ಶಾಪ್ ಅಂತ ಅಂದರೆ, ಜ್ಯುವೆಲರಿ ಶಾಪ್ ಓನರ್ ಅಂದರೆ ಸಾಕಷ್ಟು ಒಡವೆಗಳೆಲ್ಲ ಇದ್ದೇ ಇರುತ್ತೆ. ಆದರೆ ನಿಮ್ಮ ನೆಚ್ಚಿನ, ನಿಮ್ಮ ಹತ್ರ ಇರುವಂತಹ ಒಂದು ಒಡವೆ ಅಂದರೆ ಯಾವುದು ಸರ್? ನನ್ನ ನೆಚ್ಚಿನ ಒಡವೆ ಅಂದರೆ ನನ್ನ ಕಷ್ಟ ಸುಖಗಳಲ್ಲಿ ಜೊತೆಯಲ್ಲಿ ನನ್ನ ಜೀವನದ ಅರ್ಧಾಂಗಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಧರ್ಮಪತ್ನಿಯಾದಂಥ ಶ್ರೀಮತಿ ಶೀಲಾದೇವಿಯವರು, ಅವ್ರಿಗಿಂತ ಜೆಮ್ ಯಾವುದಿಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಮೇಡಮ್, ಫಸ್ಟ್ ಪ್ರಶ್ನೆಯಲ್ಲೇ ನಿಮಗೆ ಕ್ರೆಡಿಟ್ ಫುಲ್ಲು, ಹೋಮ್ ಮಿನಿಸ್ಟ್ರಿಗೆ ಫುಲ್ ಕ್ರೆಡಿಟ್ ಕೊಡ್ತಿದ್ದಾರೆ. ಏನು ಹೇಳ್ತೀರಾ? ಅವ್ರು ಯಾವಾಗಲೂ ಹಾಗೆ ಮಾಡ್ತಾರೆ. ಕಷ್ಟಪಡೋದು ಎಲ್ಲ, ಹಾರ್ಡ್ ವರ್ಕ್ ಎಲ್ಲ ಅವ್ರದ್ದು ಇರುತ್ತೆ, ಬಟ್ ಕ್ರೆಡಿಟ್ ಎಲ್ಲ ನನಗೆ ಕೊಡ್ತಾರೆ. ನೀವು ರಾಜಕೀಯವನ್ನು ಮಾಡಲಿಕ್ಕೆ ಚೂಸ್ ಮಾಡ್ಕೊಂಡಂಥದ್ದು ಜೆಡಿಎಸ್ ಪಕ್ಷ. ಸೊ ಯಾವ ಕಾರಣಕ್ಕೆ ನೀವು ಜೆಡಿಎಸ್ನ ಚೂಸ್ ಮಾಡ್ಕೊಂಡ್ರಿ? ಈ ಬಡವರ ಬಗ್ಗೆ ಮತ್ತು ಒಂದು ಬದ್ಧತೆ ಇಟ್ಕೊಂಡು, ಕಾಳಜಿ ಇಟ್ಕೊಂಡು ಒಂದಷ್ಟು ಕೆಲಸಗಳನ್ನು ಅವರು ಮಾಡಬೇಕು ಅಂತೇಳಿ ಒಂದು ಕನಸನ್ನು ಹೊತ್ಕೊಂಡು ಅವರು ಸ್ಪಂದಿಸುವಂಥ ರೀತಿ ನೋಡಿ ನಾನು ಪ್ರೇರಣೆಯಾಗಿ, ಯಾಕೆ ನಾವು ಕೂಡ JDS ಪಕ್ಷಕ್ಕೆ ಸೇರಬಾರ್ದು, ಬರೀ ಉದ್ಯಮಿಯಾಗಿ ಸಾಮಾಜಿಕ ಹಿನ್ನೆಲೆ ಇಟ್ಕೊಂಡು ಸಮಾಜ ಸೇವೆ ಮಾಡೋದು ದಟ್ ಈಸ್ ಡಿಫ್ರೆಂಟ್. ಬಟ್ ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಬೇಕಾಗಿದ್ರೆ ಒಂದು ಅಧಿಕಾರನೂ ಬೇಕು, ಜೊತೆಗೆ ಒಂದು ಪಕ್ಷದಲ್ಲಿ ಕೂಡ ಗುರುತಿಸ್ಕೋಬೇಕು ಅಂತ ಹೇಳಿ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ JDS ಪಕ್ಷದಿಂದ JDS ಉಪಾಧ್ಯಕ್ಷರಾಗಿ ಮತ್ತು ವಕ್ತಾರನಾಗಿ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಸುಶೀಲಾ ಮೇಡಮ್, ಸರ್ ರಾಜಕಾರಣಿಯೂ ಹೌದು, ಹಾಗೆಯೇ ಉದ್ಯಮಿ ಕೂಡ ಹೌದು. ಈ ಎರಡು ಕೆಲಸಗಳಲ್ಲಿ ನೀವು ಅವರಿಗೆ ಯಾವುದಕ್ಕೆ ಬಹಳ ಸಹಕಾರವನ್ನು ನೀಡ್ತೀರಾ? ಧರ್ಮಪತ್ನಿಯಾಗಿ ಎರಡಕ್ಕೂ ನಾನು ಸಹಕಾರ ಕೊಡ್ತೀನಿ. ರಾಜಕಾರಣಿ ಆಗುವಂಥ ವಿಚಾರದಲ್ಲಿ ಜನರನ್ನು ಅಟೆಂಡ್ ಮಾಡೋದಿರ್ಬೋದು, ಅಥವಾ ಸಜೆಷನ್ಸ್ಗಳನ್ನ ಕೊಡೋದು, ಅಥವಾ ಹೇಳ್ತೀನಿ, ಸಜೆಷನ್ ಎಲ್ಲ ಕೊಡ್ತೀನಿ. ಅವರು ಯಾವುದಾದ್ರೂ ಕೆಲವೊಂದು ಮಾಡಿದಾಗ ಈ ರೀತಿ ಅಲ್ಲ, ಆ ರೀತಿ ಅವರು ನಮ್ಮ ಅನಿಸಿಕೆನೂ ಕೇಳ್ತಾರಲ್ವ, ಆವಾಗ ತೋಚಿದ್ದನ್ನು ಒಂಚೂರು ಹೇಳ್ತೀವಿ. ಸೊ ಡಿಸ್ಕಸ್ ಮಾಡ್ತಿರ್ತಾರೆ? ಅದೆಲ್ಲ ಹಾಗೆಲ್ಲ ಏನಿಲ್ಲ, ಎಲ್ಲ ಡಿಸ್ಕಸ್ ಮಾಡ್ತಾರೆ. ಓಕೆ, ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಿರ್ತಾರೆ ಟಿವಿನಲ್ಲಿ. ಅದನ್ನೆಲ್ಲ ನೋಡಿ ನೀವು ಕಮೆಂಟ್? ಕೆಲವೊಂದು ಸ್ಟೇಟ್ಮೆಂಟ್ಗಳು ನೋಡಿದ್ರೆ ನನಗೆ ಒಂಥರ ಭಯ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಇನ್ನೂ ತುಂಬ ಜಾಸ್ತಿ ಒಂಥರ ಆಗುತ್ತೆ. ಇವಾಗ ಸ್ವಲ್ಪ ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನಾಗಲ್ಲ. ಅವ್ರು ಕರೆಕ್ಟಾಗಿ ಕೊಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ಓಕೆ, ಆ ಥರ ಭಯಪಟ್ಟಿದ್ದ ಸ್ಟೇಟ್ಮೆಂಟ್ ಯಾವುದು? ಇವ್ರಿಗೂ ಕೂಡ ಈ ಥರ ಮಾತಾಡಬೇಡ್ರಿ ಅಂತ ಹೇಳಿದ್ದು ಯಾವ್ದಾರು ಉಂಟಾ? ಅವ್ರು ಮಾತಾಡಬೇಡ್ರಿ ಅಂತ ಹೇಳೋದಂದ್ರೆ ನಾನು ಒಂದೇ ಮಾತು, ತುಂಬ ಜೋರಾಗಿ ಮಾತಾಡ್ತಾರೆ. ಓಕೆ, ಅದು ಬಂದು ಅಷ್ಟೇ, ಇನ್ನೇನೂ ಇಲ್ಲ. ಸೊ ಬಿಸ್ನೆಸ್ ವಿಚಾರಗಳನ್ನು ಕೂಡ ನೀವು ನೋಡ್ಕೊತಾ ಇರ್ತೀರಾ? ಯಾವ ಥರ ಸಪೋರ್ಟ್ ಮಾಡ್ತೀರಾ ಅವರಿಗೆ? ಬಿಸ್ನೆಸ್ಸಲ್ಲಿ ಇವ್ರು ಇಲ್ಲ ಅಂದರೆ ಶಾಪಿಗೆ ಹೋಗೋದು ಬರೋದು, ಸ್ವಲ್ಪ ಸ್ಟಾಫ್ ಮೇಂಟೈನ್ ಮಾಡೋದಿರುತ್ತೆ. ಇವರಿದ್ರು ಅಂದರೆ ಇವರೇ ನೋಡ್ಕೊಳ್ತಾರೆ. ಆವಾಗಲೂ ನಮ್ಮದೇನೂ ಇರಲ್ಲ, ಆಲ್ಮೋಸ್ಟ್ ಅವ್ರದ್ದೇ ಏನೋ ಒಂದು ಹಾಜರಿ ಅಷ್ಟೇ ಅಲ್ಲಿ. ಮೂಲತಃ ನೀವು ಎಲ್ಲಿಯವರು ಸರ್? ತಂದೆ ತಾಯಿ ಏನು ಬಿಸ್ನೆಸ್ ಮಾಡ್ತಾಯಿದ್ರು? ತಂದೆ ಅಮೃತ ಕಂಠೇಶ ಶೆಟ್ರು, ತಾಯಿ ಧನಲಕ್ಷ್ಮಮ್ಮ. ನಾವು ಬಡ ಕುಟುಂಬದಿಂದ ಜನಿಸಿರತಕ್ಕಂಥವನು. ನಾನು 4ನೇದವನು. ನನಗೆ ಹಿರಿಯರು ಎಲ್ಡರ್ ಸಿಸ್ಟರ್ಸ್ 3 ಜನ ಇದ್ದಾರೆ. 2 ಯಂಗರ್ ಸಿಸ್ಟರ್ ಇದ್ದಾರೆ.
ನನ್ನ ಬ್ರದರ್ ಒಬ್ಬ ಇದ್ದಾನೆ, ಯಂಗರ್ ಬ್ರದರು. ಸೊ ನಾವು 7 ಜನ ನನ್ನ ತಂದೆ ತಾಯಿಯಂದರಿಗೆ. ಬಹುಶಃ 3 ಜನ ಹೆಣ್ಣುಮಕ್ಕಳು ಜನಿಸಿದ ನಂತರ ಮೊದಲನೇ ಮಗ ನಾನು. ಸೊ ಹಾಗಿದ್ರೆ ಬಹಳ ಪ್ರೀತಿ ಇರಬೇಕು ನಿಮ್ಮ ಮೇಲೆ. ಓಕೆ. ತುಂಬನೇ ಅವರು ಅರಿಕೆ ದೇವರುಗಳಿಗೆಲ್ಲ ಅರಿಕೆ ಹೊತ್ಕೊಂಡು, ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನಿಗೆ ಅರಿಕೆ ಹೊತ್ಕೊಂಡು ನಾನು 4ನೇದಾಗಿ ಜನಿಸಿದಾಗ ಭಾಳ ಖುಷಿಪಟ್ಟರು. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರು ಭಾಳಷ್ಟು ಭಕ್ತಿಯಿಂದ ನಮ್ಮ ತಾಯಿ ವಿಶೇಷವಾಗಿ ದೇವರ ಪೂಜೆ ಪುನಸ್ಕಾರ ಅಂತ ಹೇಳಿ ಭಾಳಷ್ಟು ಈ ಟ್ರೆಡಿಷ್ನಲ್ ಲೈಫನ್ನ ಅಳವಡಿಸ್ಕೊಂಡು ಬಂದಿರತಕ್ಕಂಥವ್ರು. ಓಕೆ. ಸೊ ಸುಬ್ರಹ್ಮಣ್ಯನಿಗೆ ಹರಕೆ ಇದರಿಂದ ನಿಮ್ಮ ಹೆಸರು ಶರವಣ ಅಂತ ಆಗಿ. ಓಕೆ. ಹೌದು. ಅದು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಆಶೀರ್ವಾದದಿಂದ ನಾನು ಗಂಡ್ಮಗು ಆಯಿತು ಅಂಥೇಳಿ ಇಡೀ ಹಬ್ಬ ಮಾಡಿದ್ದಾರೆ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದರೂ ಕೂಡ ಭಾಳ ತುಂಬ ಚೆನ್ನಾಗಿ ನಾನು ಓದ್ತಾ ಇದ್ದೆ. SSLCಯಲ್ಲಿ ನಾನು 99 ಮಾರ್ಕ್ಸ್ ಪಡೆದಿದ್ದೆ 1987. ಆ ಟೈಮಲ್ಲಿ ಸಾಕಪ್ಪ ಇರೋ ಸಂದರ್ಭದಲ್ಲಿ ಈಗೆಲ್ಲ ಡಿಗ್ರಿಗೆ ಸಮಾನ. ಆಗಿನ SSLC 1987. ಅಷ್ಟು ಚೆನ್ನಾಗಿ ನಾನು ಓದ್ತಾ ಇದ್ದೆ. ಓದ್ತಾ ಮತ್ತೆ PUC ಕೇಳ್ಪಟ್ವಿ. ಮ್ಯಾಥ್ಸ್ ಅಲ್ಲಿ ನಿಮಗೆ 10th ಅಲ್ಲಿ 100 ಮಾರ್ಕ್ಸ್. ಹೌದು, 99 ಮಾರ್ಕ್ಸ್ ಬಂದಿತ್ತು. ಅಂದರೆ 100 ಕೊಡಬೇಕಾಯ್ತು. ಆವಾಗೆಲ್ಲ 100 ಕೊಡೋಕ್ಕೆ ಎದುರ್ತಾ ಇದ್ರು. 1 ಮಾರ್ಕ್ ಅದು ಕಮ್ಮಿ ಕೊಡಬೇಕು ಅಂಥೇಳಿ ಮಾಡ್ತಾಯಿದ್ರು ಮೇಸ್ಟ್ರುಗಳು. ನಮ್ಮ ಹೆಡ್ ಮಾಸ್ಟ್ರು ಮತ್ತು ನಮ್ಮ ಸ್ಕೂಲಲ್ಲಿ ಈಗಲೂ ಬೋರ್ಡಲ್ಲಿ ಹೆಸರಿರುತ್ತೆ. ಬಟ್ ಅವರೆಲ್ಲ ಕೂಡ ತುಂಬಾ ನಾನು ಇನ್ನೂ ವ್ಯಾಸಂಗ ಮಾಡಬೇಕು, ಉನ್ನತ ಶಿಕ್ಷಣ ಮಾಡಬೇಕು ಅಂತೇಳಿ ತುಂಬ ಅವರು ನನಗೆ ಒತ್ತಾಯ ಮಾಡಿದ್ರು. SLC ಆದ ತಕ್ಷಣ ಪ್ರಾವಿಷನ್ ಸ್ಟೋರ್ ನೋಡ್ಕೊಳ್ಳಿ ಅಂತೇಳಿ ಹೌದು, ನನ್ನ ತಂದೆ ಅದನ್ನೇ ನಡೆಸ್ತಾ ತಾಯಿ ಇದ್ರು. ಒಪ್ಪಲಿಲ್ಲ ಅಂತ. ಹೌದು, ತಂದೆ ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ರು. ಅವ್ರ ಜೊತೆಯಲ್ಲಿ ನೋಡ್ಕೋಬೇಕು ಅಂತೇಳಿ ಅವ್ರು ಬಯಸಿದ್ರು. ಆದರೆ ತಾಯಿಯವ್ರಿಗೆ ಅದು ಇಷ್ಟ ಇರಲಿಲ್ಲ. ಬೇಡಪ್ಪ, ನೀನು ನಮ್ಮ ಸಿಸ್ಟರ್ಸ್ ಎಲ್ಲ ಇಲ್ಲಿದ್ದರು, ಬೆಂಗಳೂರಲ್ಲಿದ್ದರು. ಸೊ ನೀನು ಅಲ್ಲಿಗೆ ಹೋಗಿ ಅವ್ರ ಮನೇಲಿ ಇತ್ಕೊಂಡು ನಿನ್ನ ಜೀವನವನ್ನು ನೀನು ರೂಪಿಸ್ಕೊ, ಅಲ್ಲಿಗೆ ಹೋಗು, ನೀನು ಏನಾದರೂ ಒಂದು ಉದ್ಯಮನ ಹುಡುಕು ಅಂತ ಹೇಳಿ ನನಗೆ ಇಲ್ಲಿಗೆ ಕಳಿಸ್ಕೊಟ್ರು. ನೀವು ಬೆಂಗಳೂರಿಗೆ ಏನೋ ಬರ್ತೀರಾ, ಆದರೆ ನೀವು ಜ್ಯುವೆಲ್ಲರಿನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಕಾರಣ ಇರಬೇಕಲ್ಲ, ಯಾರು ಒಂದು ಪ್ರೇರಣೆ ಇರಬೇಕಲ್ಲ. ನನ್ನ ಸಿಸ್ಟರ್ ಅವರ ಹಸ್ಬೆಂಡು, ನಮ್ಮ ಭಾವ ಅವರು ಶೇಖರ್ ಅಂತೇಳಿ, ಅವರು ಇಲ್ಲಿ ಚಿನ್ನದ ವ್ಯಾಪಾರದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಒಂದು ಕಡೆ ಎಲ್ಲವನ್ನು ಕೂಡ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನನಗೆ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಕೂಡ ನಾನು ಎಲ್ಲ ಒಂದು ಕಲಿತು ಒಂದು 3 ವರ್ಷ ಆ ಕೆಲಸವನ್ನು ಎಲ್ಲವನ್ನು ತಿಳ್ಕೊತೀನಿ. ಅದಾದ ನಂತರ ಬೇರೆ ಬೇರೆ ಅವಕಾಶಗಳು ಬರುತ್ತೆ. ಬಂದಾಗ ಒಂದು ಪಾರ್ಟ್ನರ್ಶಿಪ್ಪಲ್ಲೇ ಒಂದು ಜ್ಯುವೆಲ್ರಿ ಶೋರೂಮ್ನ ರೆಸಿಡೆನ್ಸಿ ರೋಡಲ್ಲಿ ಮಾಡ್ತೀವಿ. ಮೂಲ ಬಂಡವಾಳ ಎಷ್ಟಾಗಿತ್ತು ಅವತ್ತಿನ ದಿನಕ್ಕೆ? ಆವಾಗ ಮೂಲ ಬಂಡವಾಳ ನನ್ನ ಪ್ರಕಾರ 20 ಲಕ್ಷ ಇತ್ತು. ನಾವು ಒಂದು 10 ಲಕ್ಷ ನಾನು ಕೂಡಿ ಇಟ್ಕೊಂಡು 10 ಲಕ್ಷ ಸಾಲ ಪಡೆದು, ಆ 20 ಲಕ್ಷ ಸಾಲಿಲ್ಲ, 3 ಜನ ಪಾರ್ಟ್ನರ್ಸ್ ನಾವು. ಅದನ್ನು ಇನ್ನೂ 2 ಪಾರ್ಟ್ನರ್ಸ್ನ ಸೇರಿಸ್ಕೊಂಡು ಆ ಒಂದು ಶೋರೂಮನ್ನು ನಾವು ಓಪನ್ ಮಾಡಿದ್ವಿ. ಅದಾದ ಮೇಲೆ ಮತ್ತೆ ಅದನ್ನು ಬೇರೆ ಬೇರೆ ಥರ ತೊಂದರೆಗಳಾಯಿತು. ಪಾರ್ಟ್ನರ್ಶಿಪ್ಪಲ್ಲಿ ಒಂದಷ್ಟು ಅನುಭವನೂ ಆಯಿತು. ಮತ್ತು ನಾನು ಬಸವನಗುಡಿ DVG ರೋಡಲ್ಲಿ 10x20 ಸಣ್ಣ ಸ್ಟೋರು ಸಾಯಿ ಜ್ಯುವೆಲ್ಲರ್ಸ್ ಅಂಥೇಳಿ ಓಪನ್ ಮಾಡಿದ್ವಿ. ಅದು ಕೂಡ 2001ರಲ್ಲಿ ಅದನ್ನು ಮಾಡಿ ಅಲ್ಲಿಂದ ಕಸ್ಟಮರ್ನ ಒಂದು ವಿಶ್ವಾಸವನ್ನು ಗೆದ್ದು ಎಲ್ಲ ಕಸ್ಟಮರ್ ಜಾಸ್ತಿ ಆದರೂ ಸಣ್ಣ ಅಂಗಡಿ ನಮಗೆ ಸಾಲಿಲ್ಲ ವ್ಯಾಪಾರ ಮಾಡಲಿಕ್ಕೆ. ಅದಕ್ಕೆ ದೊಡ್ಡ ಸ್ಟೋರು ಮಾಡಬೇಕು ಅಂತೇಳಿ ಹುಡುಕಿದಾಗ ಮತ್ತು ಬಾಡಿಗೆಗೆ ಅಂತೇಳಿ ಹುಡ್ಕೊಂಡು ಹೋಗಿ ಮತ್ತು ಅಲ್ಲಿ ಒಂದು ಸೈಟನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಬಂದು ಬಿಲ್ಡಿಂಗ್ ಕಟ್ಟಿ ಮತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ, ಅದು ಸಾಲದೇ ಇನ್ನೂ ಎಷ್ಟು ದೊಡ್ಡದು ಮಾಡಬೇಕು ಅಂತೇಳಿ ಹಿಂಗೆ ಬಸವನಗುಡಿ, HSR, ಯಲಂಕ, KR ಪುರಮು, ನಾಗರಬಾವಿ, ಮಲೇಶ್ವರಮು, ಇನ್ನೂ ಒಂದು 3 ಮಂತ್ಸಲ್ಲಿ ಈಗ ರಘುವನಲ್ಲಿ ವಾಜರಲ್ಲಿ ಕನಕಪುರ ರೋಡಲ್ಲಿ ಕೂಡ ಒಂದು ನೂತನ ಶೋರೂಮ್ ಆಗುತ್ತೆ. ಈಗ ಕೆಲಸ ನಡೀತಾ ಇದೆ. ಸರಿ, ಈ ಮಧ್ಯೆ ಹೇಳ್ತಾ ಇದ್ರಿ ತಂದೆ ತಾಯಿಗಳ ಆಶೀರ್ವಾದನೇ ಇಷ್ಟು ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಸೊ ಹಾಗಾಗಿ ತುಂಟ ಕೂಡ ಹೌದು ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಯಾವುದಾದ್ರೂ ತುಂಟಾಟ, ಬಾಲ್ಯದ ತುಂಟಾಟನ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ನಾನು ಸ್ಕೂಲಲ್ಲಿರಲಿ ಮತ್ತು ಬೇರೆ ಬೇರೆ ಕಡೆ ಇರಲಿ ಸ್ವಲ್ಪ ತುಂಟಾನೇ. ನಾನು ಸ್ವಲ್ಪ ಜಾಸ್ತಿ ಓಡಾಡೋದು. ಚಿಕ್ಕ ಮಗು ಇದ್ದಾಗ ಕೂಡ ಯಾವುದೋ BTS ಬಸ್ಸುಗಳು ಹೋದಾಗ ಕೂಡ ಬಸ್ ಹಿಂದೆ ಹೋಗಿ ನಾನು ಟಚ್ ಮಾಡೋದಾಗಲಿ, ಓಡೋದಾಗಲಿ, ಈ ಥರದ್ದೆಲ್ಲ ಭಾಳ ತುಂಟಾಟ ಮಾಡ್ತಾಯಿದ್ದೆ ಅಂಥೇಳಿ ಅವ್ರು ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಮನೆಗಳಲ್ಲಿ ಕೂಡ ಒಂದಿನ ಒಲೆ ಅಂಟಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಹೋಗಿ ಕೈಯನ್ನು ಇಟ್ಬಿಟ್ಟು ಸುಟ್ಕೊಂಡಿರತಕ್ಕಂಥ
ನಿರ್ದೇಶನ ಕೂಡ ಇದೆ. ಇದೇ ಈ ಕೈದು ನೋಡಿ, ಈ ಒಂದು ಬೆರಳಿನ ಗುರುತು ಇದೆಯಲ್ಲ, ಇದು ನನ್ನ ಮಗು ಇದ್ದಾಗ ಆಗಿರತಕ್ಕಂಥದ್ದು. ಇದು ಯಾಕೋ ಇದು ಒಂಥರ ಅದೃಷ್ಟ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನು ಇದನ್ನು ಇಷ್ಟುವರೆಗೂ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ, ಆಪರೇಷನು ಮಾಡೋಕ್ಕೆ ಹೋಗಿಲ್ಲ. ಇದು ಹೀಗೆ ಇದೆ, ಈ ಗುರುತು ನೋಡಿ ಹಾಗೇ ಇದೆ. ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ತುಂಬಾ ಸ್ಟ್ರಿಕ್ಟ್ ಮಾಡ್ತಿದ್ರು ನಿಮಗೆ? ನನಗೆ ನನ್ನ ತಾಯಿನೇ. ನಮ್ಮ ತಾಯಿ ಮತ್ತು ಅವರು ತುಂಬಾ ನಮ್ಮ ಶ್ರೇಯಸ್ಸಕ್ಕೋಸ್ಕರ ಅವರು ಜೀವ ಬಿಡೋವರೆಗೂ ತುಂಬಾ ನನ್ನ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಅವರು ನನಗೆ ಮಾರ್ಗದರ್ಶಕರಾಗಿ, ತಾಯಿಯಾಗಿ ಮತ್ತು ಎಲ್ಲ ರೀತಿಯಲ್ಲಿ ಜೊತೆಯಲ್ಲಿ ಎಲ್ಲ ಥರನೂ ಅವ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರೀತಿ, ತುಂಬ ಪ್ರೀತಿ. ನಾನಂದರೆ ತುಂಬ ಇಷ್ಟ ನನ್ನ ತಾಯಿಗೆ. ಒಂದಿನ ಅವ್ರು ನನ್ನ ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ ಅಂದರೂ ಕೂಡ ಅವ್ರಿಗೆ ಎಲ್ಲೋ ಒಂಥರ ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಯಾವಾಗ ನಿಮ್ಮನ್ನಾಗಲಿದ್ದು ತಾಯಿ? ನನ್ನ ತಾಯಿ 4 ವರ್ಷ ಆಯಿತು. ಕೋವಿಡ್ ಸಂದರ್ಭದಲ್ಲಿ ಅವರು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಬಿಟ್ರು. ಅದ್ರ ಹಿಂದೆ ಒಂದು 2-3 ವರ್ಷ ಹಿಂದೆ ತಂದೆ ತೀರ್ಕೊಂಡಿದ್ರು. ಸೊ ಅದಾದಮೇಲೆ ತಾಯಿ ತೀರ್ಕೊಂಡಿದ್ರು. ಇವತ್ತು ತಂದೆ ತಾಯಿ ಇಬ್ಬರೂ ಇಲ್ಲ ನನಗೆ. ಸೊ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಿದ್ಧಾಂತ, ಅವರ ಒಂದು ಏನು ಸಂಸ್ಕೃತಿ ಏನಿದೆ, ಪೂಜೆ ಪುನಸ್ಕಾರ, ದಾನ ಧರ್ಮ ಅಂತ ಏನು ನನ್ನ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಸರ್, ನಿಮ್ಮ ಬಾಲ್ಯನೆಲ್ಲ ತಿಳ್ಕೊಂಡ್ವಿ. ಮೇಡಮ್ದು ಬಾಲ್ಯನ ತಿಳ್ಕೊಂಡು ಬರೋಣ. ಹೋಮ್ ಮಿನಿಸ್ಟ್ರಿ ಏನು ಹೇಳ್ತಾರೆ ಕೇಳೋಣ. ಮೇಡಮ್, ನಿಮ್ಮ ಬಾಲ್ಯ ಎಲ್ಲ ನೀವು ಎಲ್ಲಿ ಕಳೆದಿದ್ದು? ಇಲ್ಲ ಬ್ಯಾಂಗ್ಳೂರಲ್ಲೇ ಬಸವನಗುಡಿನಲ್ಲಿ ನಮ್ಮ ಮನೆ ಸ್ಕೂಲು ಎಲ್ಲ. ಓಕೆ. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ. ನಾನೇ ದೊಡ್ಡವಳು, ನನಗಿಬ್ಬರು ತಮ್ಮಂದಿರು, ನಮ್ಮ ಅಪ್ಪ ಅಮ್ಮ. ಓಕೆ. ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಾಗಿದೆ? ನ್ಯಾಷನಲ್ ಸ್ಕೂಲ್, ನ್ಯಾಷನಲ್ ಕಾಲೇಜ್. ನೀವು ಕೂಡ ಸರ್ ಥರನೇ ಬ್ರೈಟ್ ಸ್ಟೂಡೆಂಟಾ? ಇಲ್ಲ, ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ. ಆವ್ರೇಜ್ ಸ್ಟೂಡೆಂಟ್. ಓಕೆ. ಏನು ಓದಿದ್ದೀರಾ ಮೇಡಮ್ ನೀವು? ನಾನು ಡಿಗ್ರಿ ಕಾಲೇಜ್ ಮಾಡ್ಕೊಂಡಿದ್ದೆ. ಕಾಲೇಜ್ ಡಿಗ್ರಿ? ಕಾಲೇಜ್ ಅಷ್ಟರಲ್ಲೇ ಮದುವೆ ಆಗೋಯ್ತು. ಕಾಲೇಜಲ್ಲೇ ಮದುವೆ ಆಗೋಯ್ತು, ಆವಾಗಲೇ ಬಂದು ನೋಡಕ್ಕೆ ಬಂದರು? ಹೌದು. ಓಕೆ. ಸರ್ ಮನೆಗೆ ನಿಮ್ಮನ್ನ ನೋಡಕ್ಕೆ ಬಂದಿದ್ದಂಥ ದಿನ ನೆನಪಿದೆಯಾ ನಿಮಗೆ? ಹಾಂ, ಚೆನ್ನಾಗಿ ನೆನಪಿದೆ. ಓಕೆ. ಇವ್ರು ಬರೋಕ್ಕೂ ಮುಂಚೆ ಏನು ಹೇಳಿದರು, ಯಾರು ಬರ್ತಾರಂತ ಹೇಳಿದರು? ನಿಮ್ಗೆ ಎಷ್ಟು ಕುತೂಹಲ ಇತ್ತು? ಕುತೂಹಲಕ್ಕಿಂತ ಸ್ವಲ್ಪ ಕುತೂಹಲ ಇದ್ದೇ ಇರುತ್ತೆ. ಅಂದರೆ ಯಾರು ಬರ್ತಾರೆ ಅನ್ನೋದೆಲ್ಲ ಏನೂ ಗೊತ್ತಿರಲಿಲ್ಲ ಆವಾಗೆಲ್ಲ. ಎಲ್ಲಿ ಹೇಳ್ತಾ ಇದ್ರು, ಬರ್ತಾರೆ ನೋಡೋಕ್ಕೆ, ಅದು ಒಂದು ಮಾತ್ರ ಗೊತ್ತಿರ್ತಾ ಇತ್ತು. ಯಾರು ಎತ್ತ ಏನು ಅಂತ ಏನೂ ಗೊತ್ತಿರಲಿಲ್ಲ ಅಷ್ಟೇ. ಸೊ ಸರ್, ನೀವು ಮೇಡಮ್ನ ನೋಡೋಕ್ಕೂ ಮುಂಚೆ ಎಷ್ಟು ಹುಡುಗಿಯರನ್ನ ನೋಡಿದ್ರಿ? ನನ್ನ ಪ್ರಕಾರ ಒಂದು 7-8 ಹುಡುಗಿರು ಆಗಿರ್ಬೋದು. ಬಟ್ಟು ನನ್ನ ಮಾವ ಅವರು, ನಾನಲ್ಲಿ ಜ್ಯುವೆಲ್ರಿ ಶಾಪ್ ನಡೆಸಿದಾಗ ಒಂದಿನ ನನ್ನನ್ನು ನೋಡಬೇಕು ಅಂತೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನನಗೆ ಗೊತ್ತಿರಲ್ಲ. ಗ್ರಾಹಕರ ರೂಪದಲ್ಲಿ ಬರ್ತಾರೆ. ಬಂದಾಗ ಅವ್ರು ಯಾವುದೋ ಒಂದು ಬೆಳ್ಳಿ ಐಟಮ್ ಕೇಳ್ತಾರೆ. ಆ ಬೆಳ್ಳಿ ಐಟಮ್ ನನ್ನ ಹತ್ರ ರೆಡಿ ಇರಲ್ಲ. ಸೊ ನಾನು ಅದನ್ನು ಅಡ್ವಾನ್ಸ್ ಕೊಟ್ಟರೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿರ್ತೀನಿ. ಕನ್ಫರ್ಮೇಷನ್ ಬೇಕಲ್ಲ, ಹೇಳಿರ್ತೀನಿ. ಆಮೇಲೆ ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವ್ರು ಒಂದು 500 ರೂಪಾಯಿ ಏನೋ ಅಡ್ವಾನ್ಸ್ ಅಂದರೆ ಹುಡುಗಿ ಕೊಡೋಕ್ಕೂ ಮುಂಚೆನೇ 500 ರೂಪಾಯಿ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ನಾನು ಎಷ್ಟು ಮಾತ್ರ ಹುಷಾರಿದ್ದೀನಿ ಏನು ಅಂತೇಳಿ ಅವ್ರು ಆವಾಗಲೇ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ಆಮೇಲೆ 500 ರೂಪಾಯಿ ಅಡ್ವಾನ್ಸು ಕೊಟ್ಟು ರೆಸಿಪ್ಟ್ ತೊಗೊಂಡು ಹೋಗ್ತಾರೆ. ಆಮೇಲೆ 4 ದಿವಸ ಬಿಟ್ಟು ಮತ್ತೆ ನಮ್ಮ ಮನೆಗೆ ಬರ್ತಾರೆ. ಅವರು ಆ ಪ್ರಾಡಕ್ಟ್ ಏನು ಹೇಳಿದ್ರು ಅದನ್ನು ತಗೊಳ್ಳೋದ್ರ ಬಗ್ಗೆ ಮಾತಾಡಲ್ಲ, ಸೀದಾ ಮನೆಗೆ ಬರ್ತಾರೆ. ಬಂದು ಆಮೇಲೆ ನನ್ನನ್ನು ನೋಡಿದ್ದೀರಾ ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ನನಗೆ ಫ್ಲ್ಯಾಶ್ ಆಗಲ್ಲ ಆವಾಗ. ಫ್ಯಾಮಿಲಿ, ನಮ್ಮ ಅತ್ತೆಯವರು ಮಾವ ಎಲ್ಲ ಜೊತೇಲಿ ಬರ್ತಾರೆ. ಅಲ್ಲಿ ಬಂದಾಗ ಬೇರೆ ಯಾರೋ ಬಂದಿದ್ರು ಅವ್ರ ಜೊತೆಯಲ್ಲಿ. ಸೊ ಹಾಗೆ ನನ್ನನ್ನು ನೋಡ್ಬಿಟ್ಟು ಆಮೇಲೆ ಮನೆಗೆ ಬಂದು ಆಮೇಲೆ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತಾರೆ. ಸೊ ಹೋಗಿ ನೋಡಿದ್ರ ಮನೆಗೆ? ಹೌದು. ಓಕೆ. ಯಾರೆಲ್ಲ ಹೋಗಿದ್ರಿ ಮೇಡಮ್ ಮನೆಗೆ ನೋಡೋದಕ್ಕೆ? ಎಲ್ಲರೂ ಹೋಗಿದ್ವಿ. ನಮ್ಮ ಸಿಸ್ಟರ್ಸು ಎಲ್ಲ ಹೋಗಿದ್ವಿ. ಹೋದ ತಕ್ಷಣ ನಮ್ಗೆ ಏನು ಮಾಡಿಕೊಟ್ರು? ಅವತ್ತು ಇವರ ಅಜ್ಜಿ ಒಬ್ರು ಇದ್ರು. ಅವರು ಗೊತ್ತಲ್ಲ ಅಜ್ಜಿ ತುತ್ತು ಅಂದರೆ ಎಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿ ಎಲ್ಲ ಮಾಡ್ತಾರೆ. ಅವರೇ ನಮ್ಮನ್ನು ನೋಡ್ಕೊಂಡಿದ್ದು. ಇವ್ರಿಗಿಂತ ಅಜ್ಜಿಯವರೇ ಬಂದು ಎಲ್ಲ ನನಗೇನು ಇಷ್ಟ, ನಮ್ಗೆಲ್ಲರಿಗಿಂತ ನಮ್ಮ ಅಜ್ಜಿಗೆ ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಓಕೆ. ಫಸ್ಟ್ ನೋಡಿದ ತಕ್ಷಣ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಆಗೋಯ್ತು. ಓಕೆ. ಸೊ ನೀವು ನೋಡಿದ್ರ ಮೇಡಮ್ನ ಫಸ್ಟ್ ದಿನ ನೀಟಾಗಿ ಕ್ಲಿಯರ್ ಆಗಿ? ಓಕೆ. ಸೊ ಮಾತಾಡಿದ್ರ ಇಬ್ರು ಒಬ್ರಿಗೊಬ್ರು? ಮಾತಾಡಿದ್ವಿ. ಫಸ್ಟ್ ನಾನೇನು ಮಾತಾಡಲಿಲ್ಲ, ಇವರೇ ಮಾತಾಡಿದ್ದು, ಕೇಳಿದ್ದು ಪ್ರಶ್ನೆ. ಅದು ಏನಂತ ಮಾತಾಡ್ಸಿದ್ರು? ಹಾಡು ಬರುತ್ತಮ್ಮ ಅಂತ ಹಾಡು ಬಂದ್ರೆ ಮದುವೆ ಮಾಡ್ಕೊಂತೀರ ನೀವು? ಅಲ್ಲ, ಹಾಡು ಬರುತ್ತಾ ಅಂತ ಕೇಳೋದು ಅವ್ರ ವಾಯ್ಸ್ನ ಹಂಗಾದ ಕೇಳಿಸ್ಕೊಳ್ಳೋಣ ಅಂತ ಅಷ್ಟೇ. ಹಾಡುಗೋಸ್ಕರ ಅಲ್ಲ, ಅವ್ರ ಧ್ವನಿ ಹೇಗಿರುತ್ತೆ ಅನ್ನೋದು ಕೇಳಿಸ್ಕೊಳ್ಳೋಕೆ. ಕಾನ್ವರ್ಸೇಷನ್ ಹೆಂಗ್ ಶುರು ಮಾಡಬೇಕು ಅವ್ರು ಹೇಗಂದ್ರೆ, ನಾನೇನಾದ್ರೂ ಜಾಸ್ತಿ ಮಾತಾಡ್ತೀನೇನೋ ಅಂತ ಅವ್ರು ಮಾತಾಡಕ್ ನೋಡ್ತಾರೆ. ನಾನು ಮಾತಾಡ್ತಾನೆ ಇರ್ಲಿಲ್ಲ.
ಸೊ ಮದುವೆ ಎಲ್ಲ ಇತ್ತು ಮೇಡಮ್, ಯಾರೆಲ್ಲ ಬಂದಿದ್ರು ಮದುವೆಗೆ? ಹಾಗೆಯೇ ಮದುವೆಯ ದಿನ ನಿಮಗೆ ತುಂಬ ನೆನಪಿನಲ್ಲಿ ಮನಸ್ಸಿನಲ್ಲಿ ಉಳಿದೋಗಿರುವಂಥ ಯಾವ್ದಾದ್ರು ಒಂದು ಘಟನೆ ಇದ್ದರೆ? ಮದುವೆ ದಿನ ಅನ್ನೋದಕ್ಕಿಂತ ಮದುವೆಗೆ ಮುಂಚೆ ಇವ್ರು ಬಂದಾಗಲೆಲ್ಲ ನನಗೊಂದೊಂದು ಗಿಫ್ಟ್ ತೊಗೊಂಡು ಬರ್ತಾ ಇದ್ರಪ್ಪ. ಯಾವತ್ತೂ ಅವ್ರು ಬರೀ ಕೈಯಲ್ಲಿ ಬಂದಿದ್ದೇ ಇಲ್ಲ. ಯಾವಾಗಲೂ ಒಂದೊಂದು ಗೋಲ್ಡ್ ಪ್ರೆಸೆಂಟ್, ಏನೋ ಒಂದು ಗಿಫ್ಟ್, ರಿಂಗ, ವಾಲೆ, ಜುಮ್ಕ, ಸರ, ಕಾಲ್ಗೆಜ್ಜೆ. ಅಯ್ಯೋ ಅದು ಒಂದೊಂದು ಎರಡೆರಡು ತೊಗೊಂಡು ಬರಲ್ಲ, ಚೆನ್ನಾಗೇ ತೊಗೊಂಡು ಬರೋದು 3-4. ಸೊ ಸರ್, ಈಗ 7-8 ಜನ ಹುಡುಗಿರು ನೋಡಿದ್ರಿ, ಮೇಡಮ್ ನೋಡಿದ ತಕ್ಷಣ ಒಪ್ಪಿಗೆ ಕೊಟ್ರಲ್ಲ, ಕಾರಣ ಏನಿರ್ಬೋದು ಸರ್? ಅಂದರೆ ನಿಮಗೆ ಸೆಳೆದಂಥ ವಿಚಾರ ಏನು ಮೇಡಮಲ್ಲಿ? ಒಂದು, ಅವರು ಟ್ರೆಡಿಷ್ನಲ್ ಬ್ಯಾಕ್ಗ್ರೌಂಡು, ಮತ್ತು ನಮ್ಮ ಅತ್ತೆಯವರಾಗಲಿ ನಮ್ಮ ಮಾವ ಆಗಲಿ ಒಂದು ಒಳ್ಳೆಯ ಕುಟುಂಬದ ಒಂದು ಮಿಡಿಲ್ ಕ್ಲಾಸೇ ಆದರೂ ಕೂಡ ಮಧ್ಯಮ ವರ್ಗದವರೇ ಇದ್ದರೂ ಕೂಡ ಒಂದು ಒಳ್ಳೆಯ ಪದ್ಧತಿಯಿಂದ ಮಕ್ಕಳನ್ನ ಬೆಳೆಸಿರತಕ್ಕಂಥದ್ದು, ಒಂದು ಸಂಸ್ಕಾರ ಸಂಸ್ಕೃತಿ ಕೊಟ್ಟು, ಅದು ನನಗೆ ಇಷ್ಟ ಆಯಿತು. ಮತ್ತು ಇವರು ಕೂಡ ನನಗೆ ಲಕ್ಷ್ಮೀ ಥರನೇ ಅನ್ನಿಸಿದ್ರು. ನಮ್ಮ ಮನೆಗೆ ಬಂದರೆ ಇನ್ನಷ್ಟು ನನ್ನ ಜೀವನದಲ್ಲಿ ನಾನು ಯಶಸ್ಸಿನ ಕಾಣ್ಬೋದು, ಅವ್ರು ನನ್ನ ಜೊತೆಗೆ ಇರ್ತಾರಂತೇಳಿ ನನಗೆ ದಿ ಬೆಸ್ಟ್ ಅಂತ ಅನ್ನಿಸ್ತು. ಬಹಳ ಅದ್ಧೂರಿಯಾಗಿ ಮದುವೆ ನಡೆದಿದೆ, ನಾನು ಫೋಟೋಸ್ನೆಲ್ಲ ನೋಡಿದೆ. ಸೊ ನಿಮಗೆ ಯಾವುದು ನೆನಪು? ಬಹಳ ನನ್ನ ಮದುವೆ ದಿವಸ ಹಿಂಗಾಗಿತ್ತು, ನನ್ನ ಮದುವೆ ದಿವಸ ಹಿಂಗಾಗಿತ್ತು ಅಂತ ಪದೇ ಪದೇ ನೀವು ಗಂಡ ಹೆಂಡತಿ ಮಾತಾಡ್ಕೊಳ್ಳೋವಂಥದ್ದು ಯಾವುದು ಸರ್? ಎಂಗೇಜ್ಮೆಂಟಲ್ಲಿ ಮಾತ್ರ ಯಾರದೇ ಎಂಗೇಜ್ಮೆಂಟ್ ಆಗಲಿ ನೆನೆಸ್ಕೊಳ್ಳೋದು ಒಂದೇ. ನಮ್ಮದು ಎಂಗೇಜ್ಮೆಂಟ್ ಬಂದಾಗ ವುಡ್ಲ್ಯಾಂಡ್ಸಲ್ಲಿ ಬುಕ್ ಮಾಡಿದ್ರು. ನಾ ಇನ್ನೇನು ಕರೆಕ್ಟಾಗಿ 2 ದಿನಾನ 1 ದಿನಾನ ಎಂಗೇಜ್ಮೆಂಟಿಗೆ ಅನ್ಬೇಕಾದ್ರೆ ಅಲ್ಲಿ ಹೋಟೆಲ್ನಲ್ಲೇನೋ ಸ್ಟ್ರೈಕ್ ಆಗೋಯ್ತು. ಇನ್ನು ಸಡನ್ನಾಗಿ ಎಲ್ಲಿ ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮ ಪೇರೆಂಟ್ಸ್ ನೋಡ್ಕೊಳ್ತಾ ಇದ್ರು. ಅವ್ರು ಹೋಗಿ ಬಂದಮೇಲೆ ಹೇಳೋರು. ಆಮೇಲಿಂದ ಅಲ್ಲೇ ಪಕ್ಕದ ಹೋಟೆಲಿಂದ ಇನ್ನೊಂದು ಹೋಟೆಲ್, ರಮಣಶ್ರೀ ಹೋಟೆಲ್ಗೆ ಶಿಫ್ಟ್ ಆಯಿತು ಎಲ್ಲ. ಅದು ಒಂದು ಮಾತ್ರ ಎಂಗೇಜ್ಮೆಂಟ್ ಅಂದರೆ ಅದು ಜ್ಞಾಪಕ ಬರುತ್ತೆ. ಎಂಗೇಜ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಹೀಗಾಗೋಯ್ತಲ್ವ ಅಂತ. ಆಮೇಲಿಂದ ರಿಸೆಪ್ಷನ್ ಟೈಮಲ್ಲೂ ಅಷ್ಟೇ, ತುಂಬ ಮಳೆ ಅಂದರೆ ಮಳೆ. ನಮಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ದು, ಅಯ್ಯೋ ಯಾರು ಬರ್ತಾರೋ ಇಲ್ಲೋ, ಇಷ್ಟೊಂದು ಮಳೆ ಬರ್ತಾ ಇದೆ ಹೇಗಪ್ಪ ಅಂತ ಇದ್ರು. ಒಂದು ಸ್ವಲ್ಪ ಚೆನ್ನಾಗಿ ಜೋರ ಮಳೆ ಬಂತು, ಮತ್ತೆ ನಿಂತೋಯ್ತು. ಎಲ್ಲರೂ ಗೆಸ್ಟ್ ಎಲ್ಲ ಸ್ಟಾರ್ಟ್ ಆದರು ಬರೋಕ್ಕೆ. ಫುಲ್ ಗೆಸ್ಟ್ ಎಲ್ಲ ಅನ್ಕೊಂಡಿದ್ದಂತ ಜಾಸ್ತಿ. ಅಡುಗೆ ಭಟ್ರು ಕೂಡ ಯೋಚನೆ ಮಾಡು, ಅಯ್ಯೋ ಇಷ್ಟೆಲ್ಲ ರೆಡಿ ಆಗಿಬಿಟ್ಟಿದೆ, ಯಾರು ಮಳೆ ಬರ್ತಾ ಇದೆ ಬಂದೇ ಇಲ್ಲ ಇನ್ನೂ ಅಂತ ಹೇಳ್ತಾರೆ. ನಮ್ಮ ತಂದೆ ಬಂದು ಹೇಳಿದ್ರು, ಅಡುಗೆ ಭಟ್ಟ ಕೂಡ ಬಂದು ಕೇಳ್ಕೊಂಡು ಹೊಟ್ಟೋದಮ್ಮ, ಏನು ಯಾರು ಬಂದಿಲ್ಲ ಅಷ್ಟೇ. ಅವ್ರು ಕೇಳ್ಕೊಂಡು ಹೋಗಿದ್ದೆ ತಡ ಎಲ್ಲರೂ ಸ್ಟಾರ್ಟ್ ಆದರು. ಸೊ ಮದುವೆ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ, ಮದುವೆ ಫೋಟೋಸ್ ಕೂಡ ನೋಡಿದ್ವಿ ನಾವು, ನಮ್ಮ ವೀಕ್ಷಕರೆಲ್ಲ ನೋಡಿದ್ರು. ಸೊ ಮದುವೆನಲ್ಲಿ ಒಂದು ಫೋಟೋ ಬಹಳನೇ ನನ್ನ ಸೆಳೀತು, ಅದನ್ನು ರೀಕ್ರಿಯೇಟ್ ಮಾಡಿಸೋಣ ಅಂತ ಅನ್ನಿಸ್ತಾ ಇದೆ. ನೀವಿಬ್ಬರು ರೆಡಿನಾ? ಇದು ಎಂಗೇಜ್ಮೆಂಟ್ ಫೋಟೋ ಅಂತ ಅನಿಸುತ್ತೆ. ಸೊ ಮಲ್ಲಿಗೆ ಹೂ ರೆಡಿ ಇದೆ ಸರ್, ರಿಸೆಪ್ಷನ್ ಫೋಟೋ ಅಂತ ಹೇಳ್ತಾ ಇದ್ರು ಮೇಡಮ್. ಅದನ್ನು ಭಾಳ ಕ್ಯೂಟಾಗಿದೆ, ಅದರಲ್ಲಿ ನಿಮ್ಮ ಮುಖದ ಮೇಲೆ ಒಂದು ಒಳ್ಳೆ ನಗು ಕೂಡ ಇದೆ, ನಾಚಿಕೆ ಕೂಡ ಇದೆ, ಒಂದೇ ಒಂದು ಕೈಲಿ ಬಿಡ್ತಾ ಇದ್ದೀರಾ. ಸೊ ಈಗ 27 ವರ್ಷದ ನಂತರ ಆ ಫೋಟೋನ ರೀಕ್ರಿಯೇಟ್ ಮಾಡೋಣ. ಸೊ ಮತ್ತೊಂದು ಫೋಟೋ ಇದೆ. ನಮಗೆ ಒಂಥರ ರಿಮೆಂಬ್ರೆನ್ಸ್ನ ಕೊಟ್ಟು ಮತ್ತೊಮ್ಮೆ ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಶರವಣ ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ನೋಡಲ್ಲ, ಸಾಯಿ ಗೋಲ್ಡ್ ಶರವಣ ಅಂತ ನೋಡ್ತೀವಿ. ಎಕ್ಸ್ಪೆಷಲಿ ಗೋಲ್ಡ್ ಶರವಣ ಅಲ್ಲ, ಸಾಯಿ ಗೋಲ್ಡ್ ಶರವಣ. ಸಾಯಿ ಬಾಬನ ಅಪ್ಪಟ ಭಕ್ತರು ನೀವು. ಸೊ ಯಾವ ರೀತಿಯಾಗಿ ನೀವು ಯಾವ ವಯಸ್ಸಿನಿಂದ ಸಾಯಿಯ ಭಕ್ತರಾದ್ರಿ? ಸೊ ಯಾವ ರೀತಿಯಾದಂಥ ಪ್ರೇರಣೆ, ಹಾಗೆ ಯಾವ ರೀತಿಯಾದಂಥ ಪವಾಡಗಳೇನಾದರೂ ನಿಮ್ಮ ಜೀವನದಲ್ಲಿ ಸಾಯಿ ಬಾಬನಿಂದ ನಡೆದಿದೆಯಾ? ಭಾಳಷ್ಟು ಹೇಳಬಲ್ಲೆ. 1988 ನನ್ನ ಮೊದಲನೇ ಭೇಟಿ ಶಿರ್ಡಿ ಕುಗ್ರಾಮ. ಆವಾಗೆಲ್ಲ ಶಿರ್ಡಿ ಸಾಯಿ ಬಾಬಾ ಮಂದಿರ ಅಂದರೆ ಅಷ್ಟೊಂದು ಶಿರ್ಡಿ ಬಗ್ಗೆ ಯಾರಿಗೂ ಅಷ್ಟೊಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ ಅಲ್ಲಿ ಭೇಟಿ ಕೊಟ್ಟಾಗ, ನಾನು ಇಂಡೋರ್ ಅಂತ ಇದೆ ಮಧ್ಯಪ್ರದೇಶದಲ್ಲಿ,
ಅಲ್ಲಿ ನನಗೆ ಒಬ್ಬರು ಡಾಕ್ಟರ್ ಹರಾಡಿಯಾ ಅಂತೇಳಿ ನನಗೆ ಕಣ್ಣು ಆಪ್ರೇಷನ್ಗೆ ನಾವು ಬೆಂಗಳೂರಲ್ಲಿ ಅವಕಾಶ ಇಲ್ಲ, ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ, ಲೇಸರ್ ಆಪ್ರೇಷನ್ ಅಂಥೇಳಿ. ಆವಾಗ ಅಲ್ಲಿ ಸ್ಪೆಷಲಿಸ್ಟ್ ಇದ್ದರು ಅವರು, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರು. ಸರಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಇಂಡೋರ್ಗೆ. ಅಲ್ಲಿಗೆ ಹೋಗಿ ಆಪ್ರೇಷನ್ ಮಾಡಿ ನನಗೆ ಕಣ್ಣಿಗೆ ಕಟ್ಟಾಕಿದ್ರು. ಅಂಥ ಸಂದರ್ಭದಲ್ಲಿ ಒಂದು 3 ದಿವಸ ಆದಮೇಲೆ ಆ ಕಟ್ಟನ್ನು ಬಿಚ್ಚಬೇಕು ಅಂತ ಹೇಳಿದರು. ನಾನು ಕಟ್ಟನ್ನು ಬಿಚ್ಚಿ ಮತ್ತೆ ಅದನ್ನು ನೋಡುವಾಗ ಮೊದಲನೇದಾಗಿ ಸಾಯಿಬಾಬಾ ಅವ್ರನ್ನೇ ದರ್ಶನ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಇತ್ತು ನನಗೆ. ಆಪ್ರೇಷನ್ ಚೆನ್ನಾಗಾದರೆ ಅಲ್ಲಿಗೆ ಬರ್ತೀನಿ, ಮೊದಲನೇ ದರ್ಶನ ಗುರುಗಳು ನಿಮ್ಮನ್ನೇ ನೋಡ್ತೀನಿ ಅಂಥೇಳಿ ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಮೊದಲನೇದಾಗಿ ದರ್ಶನ ಮಾಡಿದಾಗ ನನ್ನ ಜೀವನದಲ್ಲಿ ಭಾಳಷ್ಟು ಒಂದು ಪವಾಡಗಳು ಅದು ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಆವತ್ತಿಂದ ಇವತ್ತುವರೆಗೂ ನಾನು ಏನು ಬೆಳಗ್ಗೆ ಎದ್ದು ನನ್ನ ಚಟುವಟಿಕೆಗಳು ಪ್ರಾರಂಭ ಆಗೋಕ್ಕೆ ಮುಂಚಿತವಾಗಿ ಬಾಬಾ ಅವರ ದರ್ಶನ ಮಾಡಿನೇ ನನ್ನ ಕೆಲಸ ಕಾರ್ಯಗಳನ್ನು ನಾನು ಪ್ರಾರಂಭ ಮಾಡೋದು. ಓಕೆ ಸರ್, ಇಷ್ಟು ಲೈಫ್ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ಅಂತ ಅಂದರೆ ಯಾವುದಿರ್ಬೋದು ಸರ್? ಅದು ಟರ್ನಿಂಗ್ ಪಾಯಿಂಟ್ ಅಂದರೆ ನಾನು ರಾಜಕೀಯಕ್ಕೆ ಬಂದಿದ್ದೆ. ಮೊದಲನೇದಾಗಿ ಖಂಡಿತ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನಾನು ಬಯಸಿರಲಿಲ್ಲ. ಸೊ ಒಂದು ಘಟನೆ ನನ್ನ ಜೀವನದಲ್ಲಿ ಭಾಳಷ್ಟು ನೋವನ್ನು ಕೊಡ್ತು, ಒಂದು ಕಷ್ಟವನ್ನು ಕೊಡ್ತು. ಸೊ ಅದರಿಂದ ನಾನೂ ಕೂಡ ಒಬ್ಬ ಶಾಸಕನ ಆದರೆ ನಾನು ಪಟ್ಟಿರತಕ್ಕಂಥ ಕಷ್ಟ ಬೇರೆಯವ್ರಿಗೆ ಬರಬಾರ್ದು. ಸೊ ಆ ಘಟನೆಯನ್ನು ನಮ್ಮ ವೀಕ್ಷಕರ ಬಳಿ ಹಂಚ್ಕೋಬೋದಾ ಸರ್? ನಾನು ಒಂದು ಸೈಟ್ ತೊಗೊಂಡು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂಥೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಆ ಬಿಲ್ಡಿಂಗ್ ಕಟ್ಟೋ ಸಂದರ್ಭದಲ್ಲಿ ಒಬ್ಬರು ಶಾಸಕರು ನನಗೆ ತುಂಬ ತೊಂದರೆ ಕೊಡ್ತಾರೆ. ತೊಂದರೆ ಕೊಟ್ಟು ನನ್ನ ಬಿಲ್ಡಿಂಗ್ನೇ ಒಡೆದಾಕಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನನ್ನ ಕೈಗೂ ಕೂಡ ನೋಟಿಸು ಸಿಗದೆ, ನೋಟಿಸ್ ಕೊಟ್ಟಂಗೆ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿಕೊಂಡು ಗೋಡೆಯಲ್ಲಿ ಅಂಟಿಸ್ಬಿಟ್ಟು ಬೇರೆ ಬೇರೆ ಥರ ಅವರು ಗೇಮ್ ಮಾಡಿ ನಾವು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಹಿಂದಿನ ದಿನ ಬಂದು ಒಂದು ಗರ್ಭಿಣಿ ಮಹಿಳೆ, 9 ತಿಂಗಳು ಗರ್ಭಿಣಿ ಮಹಿಳೆ ತನ್ನ ಹೊಟ್ಟೆ ಮೇಲೆ ಕಾಲಲ್ಲಿ ಒದ್ದರೆ ಯಾವ ಥರ ನೋವನ್ನು ಅನುಭವಿಸ್ತಾಳೆ, ಆ ನೋವನ್ನು ನಾನು ಅನುಭವಿಸಿದ್ದೀನಿ. ಆವತ್ತು ನಾನು ಇನ್ನೇನು ನಾಳೆ ಬೆಳಗ್ಗೆ ಉದ್ಘಾಟನೆ, ಇವತ್ತು ಬಂದು ಬಿಲ್ಡಿಂಗ್ನ ಹೊಡಿಬೇಕು ಅಂತೇಳಿ ವಿತ್ ಪವರ್ ಎಲ್ಲ ತೊಗೊಂಡು ಮಿಷನರೀಸ್ ಎಲ್ಲ ತೊಗೊಂಡು ಬರ್ತಾರೆ. ನನ್ನ ಗುರುಗಳು ನಿಮಗೂ ಗೊತ್ತಿದೆ, ರಾಜಕೀಯ ಗುರುಗಳು ಸನ್ಮಾನ್ಯ ದೇವೇಗೌಡರ ಹತ್ರ ಹೋಗ್ತೀನಿ, ಅವ್ರಿಗೆ ನನ್ನ ಕಷ್ಟಗಳನ್ನು ಹೇಳ್ಕೊತೀನಿ, ಅವರು ಕೂಡ ನನ್ನ ಸಹಾಯಕ್ಕೆ ಬರ್ತಾರೆ. ಅವರು ಮತ್ತು ನಮ್ಮ ನಾಯಕರು ಕುಮಾರಣ್ಣವರು ಇಬ್ಬರೂ ಕೂಡ ಬಂದು ನನಗೇನಾಗಬೇಕೋ ಅದನ್ನು ನನಗೆ ಸಹಕಾರ ಕೊಟ್ಟು ಆವತ್ತು ಆ ಒಂದು ಆಕ್ಸಿಡೆಂಟ್ ಸ್ವಲ್ಪ ಡ್ಯಾಮೇಜ್ ಆಗೋಯಿತು, ಆದಮೇಲೆ ಮತ್ತೆ ನಿಲ್ಲಿಸಿದ್ದು, ಅದನ್ನು ನನಗೆ ಮತ್ತೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಅವರು ನನಗೆ ಸಹಕಾರ ಕೊಟ್ಟು ಮಾಡಿಸಿದ್ರು. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫ್ ಸ್ಟೈಲ್ನ ತಿಳ್ಕೊಳ್ಳೋವಂಥ ಟೈಮ್ ಅಂತ ಅನಿಸುತ್ತೆ. ಸಮಯಕ್ಕೆ ತಕ್ಕಂತೆ, ಕೆಲಸಕ್ಕೆ ತಕ್ಕಂತೆ, ಜಾಗಕ್ಕೆ ತಕ್ಕಂತೆ ನಾವು ನಮ್ಮನ್ನು ವೃದ್ಧಿಸ್ಕೊಂಡಾಗ ಜನ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ರಾಜಕಾರಣಿಯಾಗಿ ಕೆಲಸ ಮಾಡುವಾಗ ರಾಜಕಾರಣಿ ಥರನೇ ಇರಬೇಕು. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ನಾವು ಕೆಲಸ ಮಾಡಿದಾಗ ಬಿಸ್ನೆಸ್ ಮ್ಯಾನ್ ಯಾವ ಥರ ಡ್ರೆಸ್ ಮಾಡಬೇಕು ಅದನ್ನೇ ಮಾಡಬೇಕಾಗ್ತದೆ. ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿದ್ದಾಗ ಆ ಧಾರ್ಮಿಕ ಸ್ಪಿರಿಚುರಲ್ ಏನಿದೆ ಅದೇ ಥರನೇ ಹೋಗಬೇಕಾಗ್ತದೆ. ಅದರಿಂದ ನಮ್ಮನ್ನು ನೋಡುವಂಥ ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೆ ನಾವು ಮಾಡಲಾಗಿರಬೇಕು, ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಶಾಪಿಂಗಿಗೆ ಮೇಡಮ್ ಸಪೋರ್ಟ್ ಮಾಡ್ತಿರ್ತೀರಾ ನೀವು? ಯಾರು ಜಾಸ್ತಿ ಶಾಪಿಂಗ್ ಮಾಡೋದು? ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಮೇಡಮ್ಗೆ ನಾನು ಫ್ರೀ ಬಿಟ್ಟಿರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಅವ್ರಿಗೆ ಇದನ್ನೇ ತಗೋಬೇಕು, ಹೀಗೆ ತಗೋಬೇಕು ಅಂತ ಹೇಳಿ ಯಾವತ್ತೂ ಹೇಳಲ್ಲ. ಅವರು ಇಷ್ಟ, ಅವ್ರ ಖುಷಿ, ಅವ್ರಿಗೆ ನಾನು ಹೇಳಿದೆ ನಾನು ಇದನ್ನು ತಗೋಬೇಕು ಅನ್ನೋದು ಮನಸ್ಸಿಗೆ ಬರಬಾರ್ದು. ಅದರಿಂದ ಅವ್ರ ಹ್ಯಾಪಿನೆಸ್ಸು ನನ್ನ ಹ್ಯಾಪಿನೆಸ್ಸು. ಮೇಡಮ್ಗೂ ಶಾಪ್ ಮಾಡ್ತೀರಾ ನೀವು? ಹಾಂ, ಮಾಡ್ತೀನಿ. ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದು? ಅವರಿಗೆ ನಿಮ್ಗೆ ಗೊತ್ತಿದೆ ನನ್ನ ಫೀಲ್ಡಲ್ಲಿ ಇರತಕ್ಕಂಥ ಜ್ಯುವೆಲ್ರಿಗಳು, ಅವ್ರಿಗೆ ಏನು ಬೇಕೋ ಅದನ್ನು ನಾನು ಗಿಫ್ಟ್ ಕೊಟ್ಬಿಡ್ತೀನಿ. ಅಮ್ಮ ಮಾಡ್ತಿದ್ದಂಥ ನೀವು ಇಷ್ಟಪಡ್ತಿದ್ದಂಥ ಒಂದು ಅಡುಗೆ ಅಂತಂದರೆ ಏನು ಸರ್? ಅಮ್ಮ ಹಿಂದಿನ ಕಾಲದಲ್ಲಿ ಮೊಸರುಳಿ ಅಂತ ಮಾಡ್ತಾಯಿದ್ರು. ಮೊಸರುಳಿ ಅಣ್ಣ ಅದಕ್ಕೆಲ್ಲ ಅವರು ಕೈ ತುತ್ತು ಕೊಡ್ತಾಯಿದ್ರು. ಸೊ ಅದರಲ್ಲಿ ತೊಕ್ಕು ಅಂತೆ, ಚಟ್ನಿ ಅಂತೆ, ಈ ಥರದೆಲ್ಲ ತುಂಬ ವೆರೈಟೀಸ್ ಮಾಡ್ತಾಯಿದ್ರು. ಅದೆಲ್ಲ ಕೂಡ ಅಮ್ಮ ಯಾವಾಗಲೂ ಅದನ್ನು ಮಾಡಿ ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ಕೈಯಲ್ಲಿ ತುತ್ತು ಮುದ್ದೆ ಮಾಡಿ ಕೊಡೋರು. ಇವನ್ ಸೊಸೆದಿರು ನಾವೆಲ್ಲ ಬಂದಮೇಲೂ ಅಷ್ಟೇ, ಎಷ್ಟೊಂದು ಸಲ ನಮ್ಮತ್ತೆ ನಮ್ಮಿಬ್ರು ಕೂರಿಸ್ಬಿಟ್ಟು ಕೈ ತುತ್ತು ಹಾಕೋದು, ಅವರೇ ಬಡಿಸೋದು,
ಆ ಥರ ಎಲ್ಲ. ಸೊ ನಾನು ಹೀಗೆ ಫೋಟೋಸ್ಗಳು ತಿರುವಾಕ್ಬೇಕಾದ್ರೆ ನೋಡ್ತಿದ್ದೆ ಸರ್, ಮಾರುತಿ ಕಾರಲ್ಲಿ ಭರ್ಜರಿ ಕಾರ್ಬಾರ್ ಮಾಡ್ತಿದ್ದೀರಾ ನೀವು. ಸೊ ಮಾರುತಿ ಕಾರ್ ನೀವು ತಗೊಂಡಿದ್ದು ಯಾವಾಗ, ಅದು ತಗೊಳ್ಳೋದು ಹಿಂದಿನ ಸ್ಟ್ರಗಲ್ ಎಷ್ಟಿತ್ತು ಸರ್? ನೋಡಿ, ನಾನು ಮದುವೆ ಇನ್ನೇನು ಎಂಗೇಜ್ಮೆಂಟ್ ಆಗಬೇಕು ಆ ಟೈಮಲ್ಲಿ ಜೆನ್ ಕಾರು ಅದು ಕೂಡ ರೆಡ್ ಕಲರೇ. ನಾನು ಆವಾಗ 1998 ವರ್ಷ, ಆವಾಗ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಆವಾಗ ಜೆನ್ ಕಾರ್ ತೊಗೊಂಡಿದ್ದೆ. ಇವ್ರನ್ನ ಮದುವೆ ಆಗಿ ಅದಾದ ನಂತರ ಮೊದಲನೇ ಬಾರಿಗೆ ಮನೆಗೆ ಕರ್ಕೊಂಬರುವಾಗ ನಾನೇ ಡ್ರೈವ್ ಮಾಡಿಕೊಂಡು ನಮ್ಮ ಬಸವನಗುಡಿ ಮನೆಗೆ ಕರ್ಕೊಂಬಂದೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಟಿ.ಎಸ್. ಶರವಣ ಅವರ ಇಡೀ ಫ್ಯಾಮಿಲಿ ನಮ್ಮೊಟ್ಟಿಗಿದೆ. ಈ ಫ್ಯಾಮಿಲಿಯನ್ನು ಪರಿಚಯ ಮಾಡ್ಕೊಳ್ಳೋಣ, ಈ ಫ್ಯಾಮಿಲಿ ಜೊತೆಗೆ ಒಂದಷ್ಟು ಮಾತುಕತೆ ಹರಟೆ ಎಲ್ಲವನ್ನ ಮಾಡೋಣ ಬನ್ನಿ. ಮೇಡಮ್, ತುಂಬ ಫ್ಯಾಮಿಲಿ, ಮಕ್ಕಳು ಹಾಗೆ ಅಳಿಯ ಕೂಡ ಜೊತೆನಲ್ಲಿದ್ದಾರೆ. ಸೊ ಇವರೆಲ್ಲರನ್ನೂ ಕೂಡ ನೀವೇ ಪರಿಚಯ ಮಾಡಿಸಿದ್ರೆ ಈ ಮನೆಯ ಹೋಮ್ ಮಿನಿಸ್ಟರ್ ಆಗಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಪರಿಚಯ ಮಾಡಿಸ್ಕೊಡಿ ಮೇಡಮ್. ಇದು ನನ್ನ ಚಿಕ್ಕ ಮಗಳು ಶ್ರುತಿ. ಇವಳು ಮನೆ ತಾನೇ MS ಮಾಡ್ಕೊಂಡು ಲಂಡನ್ನಿಂದ ಬಂದಿದ್ದಾಳೆ. ಅವಳ ದೊಡ್ಡ ಮಗಳು ಶ್ರೇಯಾ ಅಂತ ಹೇಳಿ. ಅಲ್ಲಿ ನಮ್ಮ ಅಳಿಯ ಅವರು ಶಶಿರುದ್ದು. ಆ ಕಡೆ ಸಾಯಿ ಪೃಥ್ವಿ ನನ್ನ ಮಗ. ಸೊ ಏನು ಮಾಡ್ತಾರೆ ಅಳಿಯ? ಅವ್ರು ಬಂದು ಅಡ್ವೊಕೇಟ್ ಕಮ್ ಅವ್ರ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಡ್ತಾರೆ. ಓಕೆ, ಡನ್. ಸೊ ಪೃಥ್ವಿ ಏನು ಓದ್ತಾ ಇದ್ದಾರೆ? ಸಾಯಿ ಪೃಥ್ವಿ ಫಸ್ಟ್ ಇಯರ್ ಡಿಗ್ರಿ ಇವಾಗ. ಓಕೆ, ಹಾಯ್ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಟು ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ. ಎಸ್ ಸರ್, ಸೊ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಸೊ ಈ ಫ್ಯಾಮಿಲಿಯ ಬಾಂಡಿಂಗಿಗೆ, ಸೊ 2 ಹೆಣ್ಮಕ್ಳು, ಮುದ್ದಾದ ಹೆಣ್ಮಕ್ಳು. ಸೊ ಹೆಣ್ಮಕ್ಳು ತಂದೆ ಆಗೋದು ಅದೃಷ್ಟ ಅಂತ ಹೇಳ್ತಾರೆ. ಅದನ್ನು ಎಷ್ಟು ಮಟ್ಟಿಗೆ ಫೀಲ್ ಮಾಡಿದ್ದೀರಾ ನೀವು ಲೈಫಲ್ಲಿ? ನನ್ನ 2 ಹೆಣ್ಮಕ್ಕಳು ಮನೆಯ ಲಕ್ಷ್ಮಿ ಎಂದರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರ ಜನಿಸಿದ ನಂತರ ನನ್ನ ಲೈಫಲ್ಲಿ ಕೂಡ ಭಾಳಷ್ಟು ಬದಲಾವಣೆ. ಮೊದಲನೇದಾಗಿ ನನ್ನ ಧರ್ಮಪತ್ನಿ ಶೀಲಾದೇವಿಯವರು ಬಂದ ಮೇಲೆ ಒಂದಷ್ಟು ಬೆಳವಣಿಗೆ ಆಯಿತು. ಅದಾದಮೇಲೆ 2 ಹೆಣ್ಮಕ್ಳು ಹುಟ್ಟಿದ ಮೇಲೆ ಇನ್ನಷ್ಟು ಬೆಳವಣಿಗೆ ಆಯಿತು. ಮತ್ತು ನನ್ನ ಮಗ ಸಾಯಿ ಪೃಥ್ವಿ, ಅವನೊಬ್ಬ ಲಕ್ಕಿ ಬಾಯ್, ಅವನು ಕೂಡ ಆದಮೇಲೆ ಎಲ್ಲ ತುಂಬ ಡೆವಲಪ್ಮೆಂಟ್ ನಾನು ನೋಡಿದ್ದೀನಿ. ಬಹುಶಃ ನನಗೆ ಭಾಳ ಖುಷಿ ಇದೆ. ಶ್ರುತಿಯವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಶ್ರುತಿಯವರೇ, ಇವಾಗ ತಾನೇ ನೀವು MS ಮುಗಿಸಿ ಇಲ್ಲಿ ಬಂದ್ರಿ ಅಂತ ಹೇಳ್ತಾ ಇದ್ರು ಅಮ್ಮ, ಅಂದರೆ ವಾಪಸ್ ನೀವು ರಿಟರ್ನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಫ್ಯೂಚರ್ ಏನಂತ ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕಂತ? ಇವಾಗ ಮಾರ್ಕೆಟಿಂಗಲ್ಲಿ ನನ್ನ ಮೇಜರ್ ಇದೆ. ಸೊ ಪಾಪ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ಸೊ ಪಪ್ಪನ ಪೊಲಿಟಿಷಿಯನ್ ಆಗಿ ಹಾಗೇನೇ ಬಿಸ್ನೆಸ್ ಮ್ಯಾನ್ ಆಗು ಕೂಡ ನೋಡಿರ್ತೀರಾ. ಸೊ ಯಾವುದನ್ನು ನೀವು ಚೂಸ್ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ ಏನಾದ್ರು ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ? ಪಾಲಿಟಿಕ್ಸ್ ಅದರಿಂದ ಸ್ವಲ್ಪ ದೂರನೇ ಇರ್ತೀನಿ. ಐ ಥಿಂಕ್ ಬಿಸ್ನೆಸ್, ಜ್ಯುವೆಲ್ರಿ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ. ಸೊ ಅದರಲ್ಲಿ ಮುಂದೆ ಹೋಗೋಣ ಅಂತ. ನೀವು ಜ್ಯುವೆಲರಿ ಬಿಸ್ನೆಸ್ಸಿಗೆ ಏನಾದ್ರು ಬರ್ತೀನಿ ಅಂದಾಗ ಪಪ್ಪನ ಸಜೆಷನ್ಸ್ ಏನಾಗಿತ್ತು? ಅಂದರೆ ಕಲಿಯೋ ವಿಚಾರದಲ್ಲಿರ್ಬೋದು, ಏನಾದ್ರು ಸಜೆಷನ್ಸ್ ಕೊಟ್ಟಿದ್ದಾರಾ? ಪಪ್ಪ ಯಾವಾಗಲೂ ಫುಲ್ ಎಂಕರೇಜಿಂಗ್ ಆಗೇ ಇದ್ದಾರೆ. ಬನ್ನಿ, ನೋಡಿ, ಕಲ್ತ್ಕೊಳ್ಳಿ ಅಂತ ಎಂಕರೇಜ್ ಮಾಡ್ತಾನೆ ಇರ್ತಾರೆ. ನಾವು ಶ್ರೇಯ ಅವ್ರನ್ನ ಮಾತಾಡ್ಸೋಣ. ಶ್ರೇಯ ಅವರೇ, ಮನೆಯ ಮುದ್ದಿನ ಮಗಳು, ಮೊದಲನೇ ಮಗಳು ನೀವು ಕೂಡ. ಸೊ ಅಪ್ಪ ನಿಮಗೆ ಯಾವ ಥರ ಸಜೆಷನ್ಸ್ ಕೊಡ್ತಾ ಇರ್ತಾರೆ? ನಮ್ಮ ಪಪ್ಪ ನಂಗೆ ಯಾವಾಗಲೂ ಒಂದೇ ಮಾತು ಹೇಳಿದ್ದು, ನೀನು ನನಗೆ ಮಗಳಲ್ಲ, ಯಾವತ್ತೂ ಮಗ ಥರ. ಸೊ ಡೋಂಟ್ ಎವರ್ ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಅ ಡಾಟರ್. ಸೊ ಗಂಡು ಮಕ್ಕಳು ಮಾಡದೇ ಇರೋದು ಏನೂ ಇಲ್ಲ, ಎಲ್ಲ ನೀನು ಸಾಧಿಸ್ಬೋದು. ಬಿಸ್ನೆಸ್, ಅಂಗಡಿ, ಪಾಲಿಟಿಕ್ಸ್ ಎಲ್ಲ ಯಾವಾಗಲೂ ಸಪೋರ್ಟಿವ್ ಆಗೇ ಇರ್ತಾರೆ. ಅವ್ರು ಯಾವತ್ತೂ ನಮ್ಗೆ ಹೇಳಿಲ್ಲ ನೀವು ಬಿಸ್ನೆಸ್ಸಿಗೆ ಬರಬಾರ್ದು, ಈ ಕರಿಯರ್ ಪಾತ್ ಚೂಸ್ ಮಾಡಬೇಕು. ಅದು ಚಿಕ್ಕ ವಯಸ್ಸಿಂದನೂ ಮೋಟಿವೇಟಿಂಗ್ ಆಗೇ ಇದ್ದಾರೆ. ಬನ್ನಿ ಅಂಗಡಿಗೆ, ಯು ಆರ್ ಆಲ್ಸೋ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ ಬಿಸ್ನೆಸ್ ಅಂತಲೇ ಹೇಳ್ತಿದ್ದಾರೆ. ಒಂದು ಕಡೆ ಮಾವನವರು ಪೊಲಿಟಿಷಿಯನ್, ಒಂದು ಕಡೆ ಸೂಪರ್ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಸೊ ಈ ಮನೆಯಿಂದ ಪ್ರಪೋಸಲ್ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಒಪಿನಿಯನ್ ಇತ್ತು? ನಮ್ಮ ಮನೇಲಿ ಇಟ್ಸ್ ನಾಟ್ ಮೋರ್ ದೆನ್ ಮನಿ ಅಲ್ಲ, ಇಟ್ಸ್ ಅಬೌಟ್ ಫ್ಯಾಮ್ಲಿ, ಹೆಂಗೆ ಕ್ಯಾರೆಕ್ಟರು. ಇವತ್ತವರೆಗೂ ನನ್ನ ಔಟ್ಸೈಡರ್ ಆಗಿ ಟ್ರೀಟ್ ಮಾಡಿಲ್ಲ, ಅವರ ಮಗ ಥರನೇ ನೋಡಿದ್ದಾರೆ. ದೇ ಹ್ಯಾವ್ ಟೇಕನ್ ಗುಡ್ ಕೇರ್ ಆಫ್ ಮೀ ಆ್ಯಂಡ್ ಐ ಆಲ್ಸೋ, ನನಗೂ ಐ ಡೋಂಟ್ ಫೀಲ್ ಲೈಕ್ ಎನ್ ಔಟ್ಸೈಡರ್ ಇಲ್ಲಿ. ಅವ್ರ ಮನೆಯವ್ರ ಥರನೇ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ ಬರುತ್ತೆ ಹೋಗುತ್ತೆ, ಬಟ್ ಇಟ್ಸ್ ಮೋರ್ ಅಬೌಟ್ ದ ಫ್ಯಾಮಿಲಿ ವ್ಯಾಲ್ಯೂಸ್ ಆ್ಯಂಡ್ ಹೌ ದ ಫ್ಯಾಮಿಲಿ ಗೋಸ್ ಫಾರ್ವರ್ಡ್. ನೀವು ಇವಾಗ ಇವ್ರು ಯಾರೂ ಇರಲಿಲ್ಲ ಅಂದ್ಕೊಳ್ಳಿ, ಮಾವ ಮತ್ತು ಅಳಿಯ ಇಬ್ಬರೇ ಇದ್ರಿ ಅಂದ್ಕೊಳ್ಳಿ ಸರ್, ನಿಮಗೂ ಕೂಡ ಸೇರಿಸಿ ಇದು ಇಬ್ಬರೇ ಇದ್ದಾಗ ಯಾವ ವಿಚಾರ ಜಾಸ್ತಿ ಮಾತಾಡ್ತೀರಾ? ಯುವಕರು ಯಾವ ಥರ ಜೀವನ ನಡೆಸಬೇಕು, ಯುವಕರಲ್ಲಿ ಏನೇನು ಬದಲಾವಣೆ ಇದೆ, ಇವತ್ತೇನು ಡಿಜಿಟಲ್ ಯುಗ, ಏನು ಫಾಸ್ಟೆಸ್ಟ್ ಲೈಫ್ನ ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಏನು ಬದಲಾವಣೆಗಳನ್ನ ಮಾಡ್ಕೋಬೇಕು, ಸಮಾಜ ಏನನ್ನು ಬಯಸ್ತದೆ, ನಾವೇನು ಕೊಡಬೇಕು ಸಮಾಜಕ್ಕೆ
ಅನ್ನೋದ್ರ ಬಗ್ಗೆ ಯಾವಾಗಲೂ ಕೂಡ ಯೋಚನೆ ಮಾಡ್ತೀವಿ. ಮುದ್ದಿನ ಮಗಳು ಬಗ್ಗೆ ಯಾವತ್ತು ಕಂಪ್ಲೇಂಟ್ ಹೇಳಿಲ್ವಾ ಅಳಿಂದ್ರು ನಿಮ್ಮ ಹತ್ರ? ಅಲ್ಲ, ಹೇಳಿದ್ದಾರೆ. ಇಲ್ಲ, ಅವಳು ಸಡನ್ನಾಗಿ ಕೋಪ ಮಾಡ್ಕೋತಾಳೆ, ಅದನ್ನು ಹೇಳಿದ್ದಾರೆ. ಅದನ್ನು ಕೂಡ ಅವಳಿಗೂ ತಿಳಿ ಹೇಳುವಂಥ ಕೆಲಸನೂ ಮಾಡ್ತೀನಿ. ಸಾಯಿ ಪೃಥ್ವಿ ಅವರೇ, ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ? ಅಪ್ಪನನ್ನು ಚಿಕ್ಕಂದ್ರಿಂದ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಪೊಲಿಟಿಷಿಯನ್ ಆಗಿ ನೋಡ್ಕೊಂಡು ಬಂದಿರ, ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ? ಎರಡೂ ಇಂಟ್ರೆಸ್ಟು ಇದೆ, ಆದರೆ ಮೋರ್ ಇನ್ ಬಿಸ್ನೆಸ್ ಅನಿಸುತ್ತೆ ನನಗೆ. ಓಕೆ ಓಕೆ. ಸೊ ಈಗಾಗಲೇ ಬಿಸ್ನೆಸ್ ಬಗ್ಗೆ ಎಲ್ಲ ಅಪ್ಪಾಜಿ ಹತ್ರ ಕೇಳಿ ತಿಳ್ಕೊತಿದ್ದೀರಾ. ಏನು ಪಾರ್ಟ್ ಆಫ್ ದಿ ವರ್ಕ್ ಅಪ್ಪಾಜಿಗೆ ಸಪೋರ್ಟ್ ಮಾಡೋದಾದ್ರೆ ಏನು ಮಾಡ್ತಿರ್ತೀರಾ ನೀವು? somewhere in all the logistics management, behind the counter, everything. So I feel that. ಸೊ ನಿಮಗೆ ಅಪ್ಪನ ಕಂಡ್ರೆ ಜಾಸ್ತಿ ಭಯನಾ, ಅಮ್ಮನ ಕಂಡ್ರೆ ಜಾಸ್ತಿ? ಅಮ್ಮನ ಕಂಡ್ರೆ ಜಾಸ್ತಿ ಭಯನಾ? ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಪಪ್ಪ ತುಂಬ ಬ್ಯುಸಿ ಆಗಿರ್ತಾರೆ. ಸೊ ಈಸ್ ನಾಟ್ ಅರೌಂಡ್ ಮಚ್ ಇನ್ ದ ಹೌಸ್ ಅಲ್ವಾ. ಸೊ ನಮ್ಗೇನೇ ಕೆಲಸ ಆಗಬೇಕಂದ್ರೂ ಪರ್ಮಿಷನ್ ಬೇಕಂದ್ರೂ ಫಸ್ಟು ನಮ್ಮ ಮಮ್ಮಿನ ಕೇಳೋದು. ನಮ್ಮ ಮಮ್ಮಿ ಆಮೇಲೆ ಹೂ ಅಂದ್ಬಿಟ್ಟು ನಮ್ಮ ಪಪ್ಪಗೆ ನೀವು ಹೂ ಅನ್ನಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಪಪ್ಪ ಹೂ ಅಂತಾರೆ. ಸೊ ಬೇಸಿಕಲಿ ನಮ್ಗೇನೇ ಬೇಕಾದರೂ ನಮ್ಮ ಮಮ್ಮಿಯಿಂದನೇ ಹೋಗೋದು ಅಲ್ಲಿಗೆ. ಸೊ ಮತ್ತಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸೆಗ್ಮೆಂಟ್ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ಎಲ್ಲರ ಕೈಲೂ ಇವಾಗ ಶರವಣ ಸರ್ ಇದ್ದಾರೆ, ಇನ್ನೊಂದು ಕಡೆ ಶೀಲಾದೇವಿ ಮೇಡಮ್ ಇದ್ದಾರೆ. ಸೊ ಈ ಮನೆಯಲ್ಲಿರುವಂಥ ಕೆಲವೊಂದು ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಸಣ್ಣ ಸೆಗ್ಮೆಂಟ್ ನಡೆಯುತ್ತೆ. ಇವರಿಬ್ಬರಲ್ಲಿ ತುಂಬ ರೊಮ್ಯಾಂಟಿಕ್ ಯಾರು ಅನಿಸುತ್ತೆ ನಿಮಗೆ? ಸರ್, ಯಾವ ಥರ ಮೇಡಮ್ ರೊಮ್ಯಾಂಟಿಕ್ ಅನಿಸುತ್ತೆ ನಿಮಗೆ? ಬಹುಶಃ ಲಕ್ಷ್ಮಿ ಕಳೆ ಇರುತ್ತೆ ಯಾವಾಗಲೂ. ಸೊ ಅವರು ಯಾವಾಗಲೂ ಸ್ಮೈಲಿಂಗ್ ಈಸ್ ಫಸ್ಟು ಪ್ರಾಡಕ್ಟ್ ಅವ್ರದ್ದು. ಸ್ಮೈಲಿ ಮಾಡ್ತಾನೆ ಎಲ್ಲ ಲವಲವಿಕೆಯಿಂದ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ರೊಮ್ಯಾಂಟಿಕ್ ಅಂದರೆ ನಮ್ಮ ಮಮ್ಮಿದು ಲವ್ ಲ್ಯಾಂಗ್ವೇಜ್ ಇಸ್ ಕುಕಿಂಗ್. ಅವ್ರ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ದಟ್ ಈಸ್ ಅರ್ ಲವ್ ಲ್ಯಾಂಗ್ವೇಜ್. ಸೊ ಪೃಥ್ವಿ, ತಂದೆಯವ್ರ ರೊಮ್ಯಾಂಟಿಕ್ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ? ಎಲ್ಲ ಮಮ್ಮಿಗೆ ಏನು ಬೇಕೋ ಎಲ್ಲ ಗಿಫ್ಟ್ಸ್ ತಂದು ಕೊಡ್ತಾರೆ. ಅವಾಗ ಸ್ವಲ್ಪ ಹಗ್ ಮಾಡ್ತಾ ಇರ್ತಾರೆ. ಸೊ ಹಂಗೆ ಫುಲ್ ಲೈಟಾಗಿ ಸೈಡ್ ಹಗ್ತಾರೆ. ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದೆ? ಅವ್ರು ಯಾವಾಗಲೂ ಅಷ್ಟೇ ಟಿಪ್ ಟಾಪ್ ಆಗಿರಬೇಕು, ಹೀಗೆ ಇರಬೇಕು ಅನ್ನೋದು ಜಾಸ್ತಿ ಇದೆ. ನನಗೆ ಹಾಗೆಲ್ಲ ಏನೂ ಇಲ್ಲ. ಸರಿ ಆಯಿತು, ಅವ್ರು ಆಗಲ್ಲ. ಇಬ್ಬರಲ್ಲಿ ಯಾರಿಗೆ ಸಡನ್ನಾಗಿ ಕೋಪ ಬರುತ್ತೆ? ಒಬ್ಬ ಏನು ಸರ್ ಇಷ್ಟೊಂದು ಓಟ್ ಹಾಕಿಸ್ಕೊಂಡಿದ್ದೀರ ನೀವು? ಥಾಟೇ ಇಲ್ಲ ಇದರಲ್ಲಿ, ಸೆಕೆಂಡ್ ಥಾಟೇ ಇಲ್ಲ. ಸರಿ, ಯಾಕೆ ಸರ್ ನಿಮಗೆ ಸಡನ್ನಾಗಿ ಕೋಪ ಬರುತ್ತೆ? ಟೈಮ್ ಸರಿಯಾಗಿ ಎಲ್ಲ ಕೂಡ ಆಗಬೇಕು. ನಾವು ಏನು ಚಟುವಟಿಕೆಗಳನ್ನ ಇಟ್ಕೊಂಡಿರ್ತೀವಿ, ನಾನು ಬ್ಯುಸಿ ಲೈಫಲ್ಲಿರೋನು. ಅದರಿಂದ ನಾನು ಬರ್ತಾ ಇದ್ದಂಗೆ ತಿಂಡಿ ರೆಡಿ ಇರಬೇಕು, ಬರ್ತಾ ಇದ್ದಂಗೆ ಪೂಜೆ ರೂಮ್ ರೆಡಿ ಇರಬೇಕು, ದೀಪ ಹಚ್ಚಬೇಕು. ಅದರಿಂದ ನನಗೆ ಫೋನ್ ಕಾಲ್ಸು ಅದು ಇದು ಬಂದಿರುತ್ತೆ. ನನ್ನದೇ ಸಮಯ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಫೈನಲಾಗಿ ಇಲ್ಲಿ ಬರ್ತೀನಿ ಮನೆ ಬಿಡೋ ಮುಂಚೆ ಎಲ್ಲ ತಯಾರಿ ಇದ್ದರೆ ನಾವು ಪಟಾಪಟ್ ನಮಗೆ ತಿಂಡಿ ಮಾಡೋದು ಪೂಜೆ ಮಾಡೋದು ಮಾಡಿ ಹೊರಗಡೆ ಹೋಗೋಕ್ಕೆ ಸರಿ ಹೋಗುತ್ತೆ. ಸೊ ಆ ಟೈಮ್ ಗ್ಯಾಪು ಮತ್ತು ನಾವು ಕೊಟ್ಟಿರತಕ್ಕಂಥ ಅಪಾಯಿಂಟ್ಮೆಂಟು ಟೈಮಿಂಗ್ಸು ಎಲ್ಲ ಕೂಡ ಬದಲಾವಣೆ ಆಗಬಾರ್ದು ಅಂಥೇಳಿ ಯಾವ ಟೈಮಿಗೆ ಯಾರಿಗೆ ಏನು ಕೊಟ್ಟಿರ್ತೀವೋ ಅಪಾಯಿಂಟ್ಮೆಂಟ್ ಆ ಟೈಮಿಗೆ ಸರಿಯಾಗಿ ನಾವು ಹಾಜರಾತಿರಬೇಕು. ಅದ್ರ ಕಡೆ ಗಮನ ಕೊಡ್ತೀನಿ ನಾನು. ಅದು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಕೋಪ ಬರುತ್ತೆ. ಯಾರಿಗೆ ಹೆಚ್ಚು ಊರು ಸುತ್ತೋಕ್ಕೆ ಇಷ್ಟ? ನಾವು ಅನ್ಕೊಂಡಿದ್ವಿ ಸರ್ ಜಾಸ್ತಿ ಊರು ಸುತ್ತಾರೆ ಅಂತ ಅಂದ್ಬಿಟ್ಟು. ಸೊ ಮಮ್ಮಿ ಎಲ್ಲಿ ಹೇಳ್ತಾರೋ ಅವ್ರು ಅಲ್ಲಿಗೆ ಬರ್ತಾರೆ. ಹೌದಾ? ಸೊ ಐಡಿಯಾ ನಮ್ಮ ಮಮ್ಮಿದು. ಓಕೆ, ತಳ ಹಾಕ್ತಾರೆ ನಮ್ಮ ಪಪ್ಪ. ಸೊ ಈ ಥರ ಮೇಡಮ್ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೃಥ್ವಿ ಅವರೇ? ಎಷ್ಟೊಂದು ಕಡೆ, ಥೈಲ್ಯಾಂಡ್ ಇರ್ಬೋದು, ದುಬೈ ಇರ್ಬೋದು, ಜಪಾನ್ಗೆ, ಎಲ್ಲ ಯುರೋಪು ಎಲ್ಲ ಅಮ್ಮ ಆಸೆ ಪಟ್ಟಿದ್ದಕ್ಕೆ ನಾವು ಅಮ್ಮಗೆ ಆಸೆ ಪಡಿಸಿ ಅಮ್ಮ ಅಪ್ಪಗೆ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು. ಇಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಎಲ್ಲಿ ಚಿವುಟಿದ್ರೆ ಓನಾಗಿ ನಾನಂತೆ ಒಬ್ಳು ಅಂತ ಏನೂ ಹೇಳೋಕ್ಕಾಗಲ್ಲ. ಎಲ್ಲ ಡಿಸಿಷನು ಇರುತ್ತಲ್ವ ಅದರಲ್ಲಿ. ಕೊನೆಗೆ ಫೈನಲ್ ಅಲ್ಲಿ ರೀಚ್ ಆಗುತ್ತೆ. ಅವರು ತಂದೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಇರ್ತಿದ್ರು ಮೊದಲಿಂದಲೂ ಕೂಡ. ಆದರೆ ಸ್ಕೂಲು ಕಾಲೇಜ್ಗಳಿಗೆಲ್ಲ ಬರ್ತಾ ಇದ್ದಾರೆ, ಪೇರೆಂಟ್ಸ್ ಮೀಟಿಂಗೆಲ್ಲ ಅಟೆಂಡ್ ಆಗಿದ್ದಾರೆ? ಚಿಕ್ಕ ವಯಸ್ಸಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಮ್ಮಿನೇ ಜಾಸ್ತಿ ಬರ್ತಿದ್ರು, ಪಪ್ಪ ಅಷ್ಟಿಲ್ಲ. ಸೊ ಪಪ್ಪ ಮನೆಗೆ ಹೋದ್ಮೇಲೆ ಡಿಸ್ಕಷನ್ ಆಗ್ತಿತ್ತು, ಆದರೆ ಟೀಚರ್ಸ್ ಮುಂದೆ ಬರೋದು ಮಮ್ಮಿ ಜಾಸ್ತಿ. ಸೊ ಇನ್ವಾಲ್ವ್ಮೆಂಟ್ ಮಮ್ಮಿ ಜಾಸ್ತಿ ಇತ್ತು ನಮ್ಮ ಎಜುಕೇಷನಲ್ಲಿ. ಅಪ್ಪ ಅಮ್ಮ ದೊಡ್ಡ ಪೊಸಿಷನಲ್ಲಿರೋದು ಮಕ್ಕಳಿಗೆ ವರನೂ ಕೂಡ ಹೌದು, ಶಾಪನೂ ಕೂಡ ಹೌದು ಅಂತ ಥರ ಇರುತ್ತೆ. ಸೊ ನಿಮಗೆ ಆ ಥರದ್ದು ಯಾವ್ದಾದ್ರು ಅನುಭವ ಆಗಿದೆಯಾ? ಸೊ ನಾನು ಆದಷ್ಟು ಯಾರಿಗೂ ಹೇಳಕ್ಕೆ ಹೋಗಲ್ಲ, ಲೈಕ್ ಮೈ ಡ್ಯಾಡ್ ಇಸ್ ಲೈಕ್ ದಿಸ್ ಅಂತ. ಸೊ ಅವರಿಗೆ ಗೊತ್ತಾದಾಗ ಲೈಕ್ ಸಮ್ ದೆಲ್ ಫೈಂಡ್ ಇಟ್ ಔಟ್. ಸೊ ಅವ್ರು ಬಂದು ಅವಾಗ ಹಿಂಗೆ ಅಂತ ಹೇಳಿದಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಐ ಸಿ ದಟ್ ರಿಯಾಕ್ಷನ್ ಇನ್ ದೆಮ್. ಸೊ
ಸೊ 20 ವರ್ಷದ ಹಿಂದೆ ಕಟ್ಟಿದ್ದು ಈ ಮನೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಯಿತು. ಯಾಕಂತಂದರೆ ಇವತ್ತಿಗೆ ಸಲ್ಲುವಂತಹ ಇಂಟೀರಿಯರ್ ಇರುವಂತಹ ಒಂದು ಲುಕ್ ಇದೆ. ಪ್ಲಾನ್ ಓಕೆ, ಹಾಂ. ಸೊ ತುಂಬಾ ಮುಂದಾಲೋಚನೆ ಮಾಡಿ ಕಟ್ಟಿದ್ದಾರೆ. ಓಕೆ, ಸೊ ಮನೆ ಒಳಗಡೆ ಹೋಗೋಣ. ಬನ್ನಿ. ಸೊ ಮನೆ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ವೆಲ್ಕಮ್. ಥ್ಯಾಂಕ್ ಯು. ಸೊ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ವಿಶಾಲವಾದಂಥ ಹಾಲು. ಸೊ ನಿಮ್ಮ ಮನೆಗೆ ಬಂದ ಮೇಲೆ ಸಾಯಿಬಾಬಾನ ಮೂರ್ತಿ ಇರಲೇಬೇಕು ಅಂತ ಅನಿಸುತ್ತೆ. ಹೌದು, ಸಾಯಿಬಾಬನ ಮೂರ್ತಿನ ನೋಡೋದೇ ಖುಷಿ. ಬೇರೆ ಟೈಮಲ್ಲಿ ಬಂದಾಗಲೂ ಕೂಡ ಸಾಕಷ್ಟು ಬಾರಿ ನಾವು ಈ ಸಾಯಿಬಾಬನ ನೋಡಿದ್ದೀವಿ. ಸೊ ಎಲ್ಲಿಂದ ತಂದಿದ್ದು ಮೇಡಮ್ ಇದು? ಇದು ಇಲ್ಲೇ ಮಾಡಿಸಿದ್ದೆ. ಓಕೆ, ಇಲ್ಲೇ ಮಾಡಿಸಿದ್ದೆ, ಬೆಂಗಳೂರಲ್ಲೇ, ಇಲ್ಲಿಂದನೇ ಮಾಡಿಸಿದ್ದು. ಸೊ ಪ್ರತಿನಿತ್ಯ ಇಲ್ಲಿ ಸಾಯಿಬಾಬಾ ಪೂಜೆ ದರ್ಶನ ಅವ್ರು ಮಾಡಿ ದೇವ್ರನ್ನ ನೆನೆಸ್ಕೊಂಡೆ ಆಚೆಗೋದು. ಫಸ್ಟ್ ಸಾಯಿಬಾಬಾ, ಆಮೇಲಿಂದ ನಮ್ಮ ಅತ್ತೆ ಮಾವೆ. ಸೊ ಗಣೇಶ ಕೂಡ ಇದ್ದಾರೆ ಇಲ್ಲೇನೇನೆ. ಇಲ್ಲೊಂದು ಲಿವಿಂಗ್ ಏರಿಯಾ ಥರ ಇದೆ. ಸೊ ಈ ಏರಿಯಾದಲ್ಲಿ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್? ಆಲ್ಮೋಸ್ಟ್ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲೇ. ಹೇಗೆಂದರೆ ಇಲ್ಲೇ ಕೂತ್ಕೊಂಡು ಟಿ ವಿ ನೋಡೋದು, ನಾವೆಲ್ಲ ಹರಟೆ ಹೊಡೆಯೋದು, ಏನೇ ಆಗಲಿ ಇಲ್ಲೇ ಫೋನಲ್ಲಿ ಮಾತಾಡಬೇಕು, ಎಲ್ಲ ಇಲ್ಲೇ. ಸೊ ಈ ರಾಧಾಕೃಷ್ಣ ತಂದು ಎಷ್ಟು ವರ್ಷ ಆಯಿತು? ಈ ರಾಧಾಕೃಷ್ಣ ಇದು ರೀಸೆಂಟಾಗೆ ತೊಗೊಂಡು ಬಂದಿದ್ದು, 6 months ಬ್ಯಾಕ್. ಓಕೆ ಸರ್ ಇದಕ್ಕೆ ಹೋಗಿದ್ರು ಎಕ್ಸಿಬಿಷನಲ್ಲಿ, ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡು. ಸೊ ಇದು ಒಂದು ಲಿವಿಂಗ್ ಏರಿಯಾ ಥರ ಇದೆ, ಪಕ್ಕದಲ್ಲೇ ಲಿಫ್ಟ್ ಕೂಡ ಇದೆ. ಹೌದು, 20 years ಬ್ಯಾಕ್ನೇ ಸರ್ ಲಿಫ್ಟ್ ಎಲ್ಲ ಇಡಿಸಿ ವ್ಯವಸ್ಥಿತವಾಗಿ ಎಲ್ಲ ಮಾಡಿಸಿದ್ರು, ಸರ್ರೇ ಮಾಡಿಸಿದ್ರು. ಆ್ಯಕ್ಚುಲಿ ನಾನು ಎಗೇನೆಸ್ಟ್ ಇದ್ದೆ, ಮನೆಯಲ್ಲಿ ಏನಕ್ಕೆ ಲಿಫ್ಟ್ ಏನು ಬೇಕಾಗಿಲ್ಲ ಅಂತ. ಅವರು ನಿನಗೆ ಗೊತ್ತಾಗಲ್ಲ ಸುಮ್ಮನಿರಮ್ಮ ಅಂದರು. ಬಟ್ ಎಲ್ಲರಿಗಿಂತ ಜಾಸ್ತಿ ನಾನೇ ಲಿಫ್ಟ್ ಯೂಸ್ ಮಾಡೋದು. ಸೊ ಲಿವಿಂಗ್ ಏರಿಯಾದಿಂದ ಬಂದರೆ ಇದೇ ಹಾಲ್ನಲ್ಲಿ ಮತ್ತಷ್ಟು ಎಲ್ಲರೂ ಕೂಡ ಗಮನ ಸೆಳೆಯುವಂಥ ವಿಚಾರ ಅಂದರೆ ಮೋಸ್ಟ್ಲಿ ಇದು ಸರ್ನ ಫೇವ್ರೆಟ್ ಸ್ಪಾಟ್ ಅಂತ ಜಾಗ ಅಂತ ಅನಿಸುತ್ತೆ. ಅವ್ರ ಫೇವ್ರೆಟ್ ಸ್ಪಾಟ್ ನೀವು ಹೇಳ್ದಂಗೆ. ಸೊ ನಿಮ್ಮ ಮನೆ ದೇವ್ರು ಯಾವುದು ಮೇಡಮ್? ಮನೆ ದೇವ್ರು ನಾಗಮ್ಮ. ಸೊ ಸರ್ ಭಜನೆಗಳನ್ನ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿ. ಯಾವ ಈ ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಬರೀ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಮುಂಚೆ ಎಲ್ಲ ದೇವ್ರ ಮನೆಯಲ್ಲಿ ಕೂತ್ಕೊಂಡ್ರು ಅಂದರೆ ಅರ್ಧ ಗಂಟೆ ಕಡಿಮೆ ಅವ್ರು ಎದ್ದೋಳಲ್ಲ, ಬರೀ ಭಜನೆ ಹಾಡು, ದೇವ್ರ ಹಾಡುಗಳು ಹಾಡ್ಕೊಂಡೇ ಇರ್ತಾಯಿದ್ರು. ಸೊ ಬಹಳನೇ ಬ್ಯುಸಿಯೆಸ್ಟ್ ಏರಿಯಾ ಅಂತ ಅನ್ಸುತ್ತೆ ಮನೆಯಲ್ಲಿ ಇದು. ಸೊ ಯಾವ ಥರ ಇರುತ್ತೆ ನಿಮ್ಮ ಕುಕ್ಕಿಂಗ್ ಪ್ರೋಸೆಸ್? ಯಾಕೆಂತಂದರೆ ಏನು ಅಂದ್ಕೊಂಡಿರ್ತಾರೆ, ಒಬ್ಬ ಉದ್ಯಮಿ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು, ಅವರಿಗೆ ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ. ಇಲ್ಲ ಅದೆಲ್ಲ ಏನೂ ಇಲ್ಲ. ನಮ್ಮ ಮನೇಲಿ ನಾವೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಳ್ತೀವಿ. ಇರ್ತಾರೆ ಕೆಲಸದವ್ರು, ಇಲ್ಲ ಅಂತಲ್ಲ, ಹೆಲ್ಪರ್ಸ್ ಇರ್ತಾರೆ. ಬಟ್ ಮೇನ್ ಎಲ್ಲ ನಾವೇ ಮಾಡ್ಕೊಳ್ಳೋದು. ಮನೆ ಎಲ್ಲ ನಾನೇ. ಸೊ ಹೆಂಗಿರುತ್ತೆ ರೊಟೀನ್ ಮೇಡಮ್? ಬೆಳಗ್ಗೆನೆ ನಿಮ್ಮ ರೊಟೀನ್? ಬೆಳಿಗ್ಗೆ ನಂದು 4:45 ಸ್ಟಾರ್ಟ್. ಅಂದರೆ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಬರಲ್ಲ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಯೋಗಾಗೆ ಹೋಗಿ ಬಂದು ಆಮೇಲಿಂದ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಕಡೆ ಕಿಚನಲ್ಲಿರುತ್ತೆ, ಇನ್ನೊಂದು ಕಡೆ ದೇವ್ರ ಮನೇಲಿ. ಎರಡೂ ಕಡೆ ಅಟ್ ಎ ಟೈಮ್ ಅಲ್ಲಿ ಇಲ್ಲಿ ಎರಡು ಮೇಂಟೈನ್ ಮಾಡಿ ಎರಡು ರೆಡಿ ಮಾಡಿ ಇಡಬೇಕು ಸರ್. ಬರೋಷ್ಟರಲ್ಲಿ ಅವ್ರು 9:30 ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ, ಮೀಟಿಂಗ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಬಂದರೆ ಲೆಫ್ಟ್ ಸೈಡ್ನಲ್ಲಿ ಡೈನಿಂಗ್ ಹಾಲ್ ಇದೆ, ಅದ್ರ ಕಡೆ ರೂಮ್ ಇದೆ, ಅದು ನಮ್ಮ ಅತ್ತೆ ಮಾವನ ರೂಮು. ಓಕೆ. ಸೊ ಇಲ್ಲಿ ಡೈನಿಂಗ್ ಹಾಲ್ನಲ್ಲಿ ಯಾವ ಥರ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಜಾಸ್ತಿ? ಡೈನಿಂಗ್ ಹಾಲ್ ಹೇಳ್ಬೇಕು ಅಂದರೆ ಹೆಸರಿಗೆ ಮಾತ್ರ ಡೈನಿಂಗ್ ಹಾಲ್. ಊಟಕ್ಕೆಲ್ಲ ಯಾರು ಕೂತ್ಕೊಳ್ಳಲ್ಲ. ಓಕೆ, ಹಾಗೆ ನನ್ನ ಮಗ ಒಬ್ಬ ಕೂತ್ಕೊಳ್ತಾನೆ ಅಷ್ಟೇ. ಅವನ ಈ ಕಡೆ ಟ್ಯಾಬ್ ಇಟ್ಕೊಂಡು ಇಲ್ಲಿ ತಿನ್ಕೊಂಡು ಕೂತ್ಕೊಳ್ಳೋಕೆ ಸರಿ ಹೋಗುತ್ತೆ, ಅವ್ನು ಕೂತ್ಕೊಳ್ತಾನೆ. ರೇರಾಗಿ ನಾನು ಕೂತ್ಕೊಳ್ತೀನಿ. ಸರ್ ಆಲ್ಮೋಸ್ಟ್ ಅಲ್ಲೇ ಫಿಕ್ಸ್ ಆಗಿರ್ತಾರೆ ಸೋಫಾದಲ್ಲಿ. ಸೊ ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಹೌದು. ಸೊ ಇದನ್ನು ಅಷ್ಟೇ, ರೇಲಿಂಗ್ಸ್ ಎಲ್ಲ ಮತ್ತೆ ಗಾಜ್ ವರ್ಕ್, ಗ್ಲಾಸ್ ವರ್ಕ್ ಮಾಡಿಸಿದ್ದಾರೆ. ಹೌದು, ಎಲ್ಲ ಸರ್ದೇ ಐಡಿಯಾ. ಅವ್ರದ್ದು ಮುಂಚೆನೇ ಪ್ಲಾನ್ ಇದೆ, ಮನೆ ಅಂದರೆ ಹೀಗೆ ಬರಬೇಕು, ಹೀಗೆ ಇರಬೇಕು ಅಂತ. ಇಲ್ಲಿ ಚಕ್ರಾಧಿಪತಿ ಕೂತಿದ್ದಾರಲ್ಲ, ಈ ಫೋಟೋ ಯಾವಾಗ ತೆಗೆಸಿದ್ದು ಸರ್? ಅದು ಪೇಂಟ್ ಮಾಡಿಸಿದ್ದು. ಸೊ ಫಸ್ಟ್ ಫ್ಲೋರಿಗೆ ಬಂದರೆ ರೂಮ್ಸ್ಗಳಿದೆ. ಸರ್ ರೂಮು, ಮಕ್ಕಳ ರೂಮ್, ಇದು ಫ್ಯಾಮಿಲಿ ಏರಿಯಾ. ಸೊ ಈ ಫೋಟೋ ಯಾವಾಗ ತೆಗೆಸ್ಕೊಂಡಿದ್ದು ಮೇಡಮ್? ಬಹಳನೇ ಹಳೆ ಫೋಟೋ, ತುಂಬ ಮೆಮೊರಿ ಇದೆ ಅನಿಸುತ್ತೆ ಅದರಲ್ಲಿ. ತುಂಬ ಇದೆ. ನನ್ನ ಮಗ ಈ ಫೋಟೋಗೆ ನಿಲ್ಸಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅವನನ್ನು ತುಂಬ ಕಷ್ಟಪಟ್ಟಿದ್ದೀವಿ. ಎಷ್ಟು ಚಾಕ್ಲೇಟ್ ತೋರಿಸಿ ನಿಲ್ಸಿರೋದು ಅವನನ್ನು. ಓಕೆ, ಅಲ್ಲೂ ಕೂಡ ಸಿಟ್ ಮಾಡ್ಕೊಂಡಿದ್ದಾನೆ. ಎಲ್ಲರ ಮುಖದಲ್ಲೂ ಒಳ್ಳೆ ಸ್ಮೈಲ್ ಇದೆ. ಯಾವ ಅಕೇಶನ್ ಅದು? ಈ ಮನೆ ಗೃಹ ಪ್ರವೇಶದ ಟೈಮ್ ಅನ್ನೋದು. ಸೊ ಈ ಬಂದ ತಕ್ಷಣ ನೋಡಿ ಹೆದರ್ಬಿಟ್ಟೆ ನಾನು. ಎಲ್ಲರೂ ಹಾಗೆ
ಇದು ರಿಯಲ್, ಅಲ್ಲಿಂದ ಬರ್ತಾರೆ, ಬಂದಿದ ತಕ್ಷಣ ಹಾಗೆ ಹಿಂದೆ ಕೊಟ್ಟೋಗ್ತಾರೆ. ಓಕೆ, ರಿಯಲ್ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲ ಅಂತ ಎದ್ದು ಬರ್ತಾರೆ. ಓಕೆ, ಎಲ್ಲಿಂದ ತಂದಿದ್ದು ಮೇಡಮ್? ಇದು ಎಕ್ಸಿಬಿಷನ್ ಅಲ್ಲೇ ಅನ್ಕೊಳ್ಳಿ. ಸೊ ಈ ಪಾರ್ಟ್ ಆಫ್ ದ ವಿವಲ್ ನಾವು ನೋಡೋದಾದ್ರೆ ಈ ಮನೆಗೆ ಮತ್ತೊಂದು ಹೈಲೈಟ್ ಅಂತ ಅನ್ಸುತ್ತೆ. ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಇಲ್ಲಿ? ಕಾಫಿ ಕುಡಿಯೋದಕ್ಕೆ, ಫೋನಲ್ಲಿ ಮಾತಾಡೋದಕ್ಕೆ. ಓಕೆ, ಇಲ್ಲಿ ಬಂದು ಸಂಡೇಸ್ ಆಲ್ಮೋಸ್ಟ್ ಸ್ವಲ್ಪ ಸರ್ ಯಾವಾಗಾದರೂ ಫ್ರೀ ಇದ್ದರೆ ನಾನು ಅವರು ಕೂತ್ಕೊಳ್ತೀವಿ, ಮಕ್ಕಳು ಎಲ್ಲರೂ ಕೂತ್ಕೊಳ್ತೀವಿ. ಸೊ ಫಸ್ಟ್ ಫ್ಲೋರ್ನಲ್ಲಿ ಇದ್ದೀವಿ. ಇಲ್ಲಿ ಬಹಳನೇ ಹೈಲೈಟ್ ಅಂತ ಅನಿಸ್ತು. ಈ ಜಾಗನ ಈ ಥರ ಯುನೀಕ್ ಆಗಿ ಯೂಸ್ ಮಾಡೋದಕ್ಕೆ ಕಾರಣ ಏನು? ವಾಸ್ತುನ ಏನಾದ್ರು ಇಲ್ಲಿ? ಇಲ್ಲ, ವಾಸ್ತು ಇಲ್ಲ, ಏನೂ ಇಲ್ಲ. ಸರ್ಗೆ ನೇಚರ್ ಅಂದರೆ ಇಷ್ಟ ಅಲ್ವಾ, ಅದರಿಂದ ಮನೆಯಲ್ಲಿ ಫೌಂಟನ್ ಇರಲಿ ಅಂತ ಮಾಡಿಸಿದ್ರು. ಥರ್ಡ್ ಫ್ಲೋರ್ನಲ್ಲಿ ಕೂಡ 2 ರೂಮ್ ಇದೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಒಳ್ಳೆಯ ಹೋಮ್ ಥಿಯೇಟ್ರ್ ಇದೆ. ಸೊ ಹೋಮ್ ಥಿಯೇಟ್ರನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮಿನಿ ಹೋಮ್ ಥಿಯೇಟರ್ ಸಕ್ಕದಾಗಿದೆ. ಸೊ ಯಾವ ಥರ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅವನು? ಎಲ್ಲ ಥರ ಬೇಜಾರಾದರೆ ಕೆಳಗಡೆ ಟಿ ವಿನಲ್ಲಿ ನೋಡಿ ಬೇಜಾರಾದರೆ ಹೋಮ್ ಥಿಯೇಟರ್ಗೆ ಬರ್ತೀವಿ. ಒಳ್ಳೆ ಮೂವಿಗಳು ಮೂವಿಗಳೆಲ್ಲ ನೋಡ್ತೀವಿ. ಕನ್ನಡ ಮೂವೀಸ್ ಎಲ್ಲ ಇರುತ್ತಲ್ಲ, ಯಾವುದಾದ್ರೂ ಮಿಸ್ ಆಗಿರೋ ಮೂವಿಗಳು, ಹಳೆ ಕಾಲದ್ದು ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಕುತ್ಕೊಂಡು ನೋಡ್ತೀವಿ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ನನಗೆ ಅಪ್ಪು ಅವರು. ಅಪ್ಪು ಅವರ ಎಲ್ಲ ಮೂವೀಸ್ ನೋಡ್ರಿ. ಸೊ ಸರ್ ಕೂಡ ಹೋಮ್ ಥಿಯೇಟ್ರಲ್ಲಿ ಬಂದು ಟಿ ವಿ ನೋಡ್ತಾ ಇದ್ದಾರೆ. ಅವ್ರ ಸರ್ ತುಂಬ ಕಡಿಮೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ರೇ ಕೂಡ ಖುಷಿ ಆಗ್ತಾ ಇದೆ. ಸೊ ಇದು ಟೆರೆಸ್ ಗಾರ್ಡನ್ನ ಅಥವಾ ಒರಿಜಿನಲ್ ಪಾರ್ಕ್ ಅನ್ಸುತ್ತೆ. ಇಷ್ಟು ಇದನ್ನ ಹೂವಿನ ಗಿಡಗಳನ್ನ ಎಷ್ಟೊಂದು ಗ್ರೀನರಿನ ಮೇಂಟೈನ್ ಮಾಡಿದ್ದೀರಾ. ಇವಾಗ ಮೇನ್ ಹಬ್ಬಕ್ಕೆಲ್ಲ ಪತ್ರೆಗಳೆಲ್ಲ ಬೇಕಾಗುತ್ತಲ್ಲ, ತುಳಸಿ ಮತ್ತೆ ಕಾಮ್ ಕಸ್ತೂರಿ, ದವನ ಮರಗ ಎಲ್ಲ, ಅದನ್ನೆಲ್ಲ ಇಲ್ಲೇ ಬೆಳೆಸ್ಬಿಡೋದು. ಓಕೆ, ಹಬ್ಬಕ್ಕೆಲ್ಲ ಏನೇನು ಬೇಕಾಗುತ್ತೋ ಪತ್ರೆಗಳು, ಹೂವು ಎಲ್ಲ. ಸೊ ಯಾರು ಇದನ್ನೆಲ್ಲ ನೋಡ್ಕೊಳ್ಳೋದು, ದಿನನಿತ್ಯ ಮೇಂಟೈನ್ ಮಾಡೋದೆಲ್ಲ? ದಿನ ಅಂದರೆ ಎಲ್ಲ ಇರ್ತಾರಲ್ಲ ಪಾಪ, ಹೆಲ್ಪರ್ಸ್ ಇರ್ತಾರೆ, ನೋಡ್ಕೊಳ್ತಾರೆ. ಓಕೆ ಓಕೆ. ಮನೆಯ ಮೂಲೆನೂ ಕೂಡ ನಮಗೆ ವಿವರಿಸಿ ತೋರಿಸ್ಕೊಟ್ರಿ. ಸೊ ವೀಕ್ಷಕರಿಗೆ ಆಸೆ ಇರುತ್ತೆ, ತಾವು ಇಷ್ಟಪಡುವಂಥ ಜನನಾಯಕರ ಮನೆ ಹೇಗಿರುತ್ತೆ, ಆ ಮನೆಯನ್ನು ಹೋಮ್ ಮಿನಿಸ್ಟ್ರಿ ಯಾವ ಥರ ಮೇಂಟೈನ್ ಮಾಡ್ತಿರ್ತಾರೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಅಷ್ಟೇ ಸೊಗಸಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟ್ರೂತ್ ಆ್ಯಂಡ್ ಡೇರ್ನಲ್ಲಿ ನಮ್ಮ ಫಸ್ಟ್ ಕ್ವಶನ್ ಅಂತ ಅಂದರೆ, ಸರ್ ನೀವು ಯಾವತ್ತಾರು ಯಾರಿಗಾರು ಲವ್ ಲೆಟ್ರ್ ಬರೆದಿದ್ದೀರಾ? ಇಲ್ಲ, ಯಾವುದೇ ಥರ ಲವ್ ಲೆಟ್ರ್. ಸೊ ಮುಂದಿನ ಕ್ವಶನ್ನು, ಅಪ್ಪನ ಜೇಬಲ್ಲಿ ಯಾವತ್ತಾದ್ರೂ ದುಡ್ಡು ಕದ್ದಿದ್ರ? ಅಲ್ಲ, ನಮ್ಮದೇ ನಾನು ಹೇಳಿದ್ನಲ್ಲ, ಪ್ರಾವಿಷನ್ ಸ್ಟೋರ್ ಇಟ್ಟಾಗ ಅಲ್ಲೇ ನಮಗೆ, ನಾನು ಚಿಕ್ಕ ವಯಸ್ಸಿಂದನೇ ಸ್ವೀಟ್ ಅಂದರೆ ನನಗಿಷ್ಟ. ಆವಾಗ ನಮ್ಮ ಸ್ಟೋರಲ್ಲೇ ಸ್ವೀಟ್ಸ್ ಎಲ್ಲ ಸೇಲ್ ಆಗ್ತಾಯಿತ್ತು. ಅದನ್ನು ತೆಗೆದು ತಿಂದಾಗ ಅವರು ನನಗೆ ಬೈದಿರೋದು ಉಂಟು, ಕಂಟ್ರೋಲ್ ಮಾಡಿರೋದು ಉಂಟು. ಆ ಥರ ಮಾಡಿದ್ದೀನಿ ಅಷ್ಟೇ. ಮೇಡಮ್, ನೀವು ಸರ್ ಜೇಬಲ್ ದುಡ್ಡು ತೊಗೊಂಡಿದ್ದೀರಾ? ಮೇ ಬಿ ಇರ್ಬೋದು. ತಗೊಂಡಿರ್ತಾರೆ, ತಗೊಂಡ್ಮೇಲೆ ಹೇಳ್ತಾರೆ, ಅದೇನು ತೊಂದರೆ ಇಲ್ಲ, ಆ ಥರ ಏನಿಲ್ಲ. ಶ್ರೇಯ ಅವರೇ, ನೀವು ಯಜಮಾನ್ರ ಜೋಬಲ್ಲಿ ದುಡ್ಡು ತೊಗೊಂಡಿದ್ದೀರಾ? ಎಷ್ಟೊಂದು ಸಲ ತೊಗೊಂಡಿರ್ತೀರಾ? ಸೊ ಆಮೇಲೆ ಕಂಡುಹಿಡಿದಿದ್ದೀರಾ ಇವ್ರು ತೊಗೊಂಡಿದ್ದಾರೆ ಅಂತ? ಗೊತ್ತೇ ಆಗಿರಲ್ಲ ಕೆಲಸದಲ್ಲಿ. ಶಿ ಇಸ್ ವೆರಿ ಕ್ಲೇವರ್. ಸೊ ಸರ್, ನೀವು ಬ್ರೈಟ್ ಸ್ಟೂಡೆಂಟ್ ಅಂತ ಮೊದಲೇ ಹೇಳಿಬಿಟ್ಟಿದ್ರಿ. ಸೊ ಹಾಗಾಗಿ ಆದರೂ ಕೇಳ್ತಾ ಇದ್ದೀನಿ, ಯಾವತ್ತಾರು ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ? ನಾನು ಫ್ರಂಟ್ ಬೆಂಚಲ್ಲಿ ಇರ್ತಾಯಿದ್ದೆ. ಎಲ್ಲವನ್ನು ಕೂಡ ಟ್ಯಾಲೆಂಟ್ ಸ್ಟೂಡೆಂಟ್ ಇದ್ನಲ್ಲ, ಆದರೆ ನನ್ನ ನೋಡಿ ಬೇರೆಯವರು ಕಾಪಿ ಹೊಡಿತಾಯಿದ್ರು. ತಾಯಿಗೆ ಮಂತ್ಲಿ ಅಂದರೆ ತಿಂಗಳಿಗೆ ಎಷ್ಟು ಅಂತ ಏನಾದ್ರು ತಂದೆ ತಾಯಿ ಕೊಡ್ತಿದ್ರೆ ಎಷ್ಟು ಹಣ ಕೊಡ್ತಾಯಿದ್ರಿ ಸರ್? ನಾವು ತಿಂಗಳಿಗೆ ಒಂದು 200 ರೂಪಾಯಿ ಕೊಡ್ತಾಯಿದ್ದೆ. 200 ರುಪೀಸು. 1987 200 ರುಪೀಸ್ ಅವರು ಕೊಡ್ತಾಯಿದ್ದೆ. ಮತ್ತು ನನಗೇನಾಗಬೇಕೋ ನನ್ನ ಸಿಸ್ಟರ್ ಜೊತೆಯಲ್ಲಿದ್ದೆ, ನಾನು ಅವ್ರ ಮನೇಲಿ ಊಟ ಮಾಡ್ಕೊಂಡಿದ್ದೆ. ಅವ್ರಿಗೊಂದಷ್ಟು ಕೊಡಬೇಕಲ್ಲ, ಅದನ್ನು ಕೊಟ್ಟು ಮತ್ತೆ ಒಂದಷ್ಟು ನಾನು ಉಳಿಸ್ಕೊಂಡು ಬಂದೆ. ನಾನು 1000 ರೂಪಾಯಿ ಅಂದರೆ ನೀವು ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ರಾ? ಟ್ರೈನಿಂಗ್ ಥರ 1000 ರೂಪಾಯಿ ನಾನು ದುಡಿತಾ ಇದ್ದೆ. ಪರ್ಸ್ನಲಾಗಿ ಬಿಸ್ನೆಸ್ ಥರ ಸಣ್ಣ ಪುಟ್ಟ ಮಾಡ್ತಾಯಿದ್ದೆ, ಕೆಲಸನೂ ಮಾಡ್ತಾಯಿದ್ದೆ, ಎರಡೂ ಸೈಮಲ್ಟೇನಿಯಸ್ ನೋಡ್ಕೋತಾ ಇದ್ದೆ. ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ ಮೇಡಮ್? ಯಾವ ಕಾರಣಕ್ಕೆ ಹತ್ತಿದ್ದು? ತುಂಬ ಕಡಿಮೆ, ಏನಂತ ಇದೇನಿರಲ್ಲ, ಮಗಳ ಮದುವೆನಲ್ಲಿ ಹತ್ತಿರ್ತೀನಿ ನೀನು ಅಷ್ಟೇ. ಸರ್, ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ ಸರ್? ನನ್ನ ತಾಯಿನ ಕಳ್ಕೊಂಡಾಗ. ಅವತ್ತು ನಾನು ಅವರೇನು ಚೇತರಿಕೆ ಆಗ್ತಾರೆ ಅಂಥೇಳಿ ನಾನು ಆವಾಗ ತಾನೇ ನೋಡಿ ಬಂದಿದ್ದೀನಿ ಹಾಸ್ಪಿಟ್ಲಿಂದ. ಬಟ್ಟು ಸಡನ್ನಾಗಿ ಹಿಂಗಾಗಿದೆ, ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಅವ್ರು ಇನ್ನೊಂದಷ್ಟು ವರ್ಷ ನಮ್ಮ ಜೊತೇಲಿ ಇರಬೇಕು, ನನ್ನ
ಎರಡನೇ ಮಗಳ ಮದುವೆ ಅದು ಇದು ಎಲ್ಲ ಮಕ್ಕಳನ್ನೆಲ್ಲ ನೋಡಬೇಕು ಅನ್ನೋದು ಒಂದು ಆಸೆ ನನಗಿತ್ತು, ನಮ್ಮ ಜೊತೇಲಿ ಇರಬೇಕು ಅನ್ನೋದು ಇತ್ತು. ಬಟ್ ಅದು ಭಗವಂತನ ಇಚ್ಛೆ. ಅದು ನಮ್ಮಿಂದ ಅವರು ದೂರ ಹೋದಾಗ ಬಹಳ ನೋವಾಯಿತು, ಆವಾಗ ಹತ್ತಿರತಕ್ಕಂಥದ್ದು. ಸೊ ಮೇಡಮ್, ಸರ್ನ ನೀವು ಸ್ವೀಟಾಗಿ ಏನಂತ ಕರಿತೀರಾ? ಕಳ್ಳ ಅಂತ ಎಸ್, ಮೇಡಮ್ನ ಏನಂತ ಕರಿತೀರಾ ಸರ್ ನೀವು? ಶೀಲು. ಸೊ ನೀವು ಹೇಳ್ತಾ ಇದ್ರಿ ಸರ್ರು ನಿಮ್ಮ ಎಂಗೇಜ್ಮೆಂಟ್ ಆದಮೇಲೆ, ಅಂದರೆ ನಿಮ್ಮ ನೋಡೋಕ್ಕೆ ಬಂದಮೇಲೆ ಪದೇ ಪದೇ ಮನೆಗೆ ಬರ್ಬೇಕಾದ್ರೆ ತುಂಬ ಗಿಫ್ಟ್ಗಳನ್ನ ತೊಗೊಂಡು ಬರ್ತಿದ್ರು ಅಂತೇಳಿ. ಇವತ್ತು ಕೂಡ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಎಸ್, ಸೊ ಫಸ್ಟ್ ಗಿಫ್ಟೇ ಡೈಮಂಡ್ ಗಿಫ್ಟ್ ಕೊಟ್ಟಿದ್ರು ಸರ್ ಅಂತ. ಏನು ಸರ್ ಅಷ್ಟು ಅಫೆಕ್ಷನು, ಅಷ್ಟು ಪ್ರೀತಿ, ಅಷ್ಟು ಲವ್ ಮೇಡಮ್ ಮೇಲೆ, ಫಸ್ಟ್ ಗಿಫ್ಟೇ ಡೈಮಂಡ್ ಕೊಡಬೇಕು ಅಂತ? ಅದೇನು ನಿಮಗೆ ಮೊದಲಿಂದಲೂ ಇತ್ತ, ನಾನು ಮದುವೆ ಆಗೋ ಹುಡುಗಿಗೆ ಫಸ್ಟ್ ಗಿಫ್ಟಿಗೆ ಡೈಮಂಡ್ ಕೊಡಬೇಕು ಅಂತ, ಆ ಥರ ಏನಾದ್ರು? ಅದೊಂದು ರಿಮೆಂಬರೆನ್ಸ್ ಅಲ್ವಾ, ಯಾವತ್ತೂ ಅಷ್ಟೇ. ಫಸ್ಟ್ ಗಿಫ್ಟು ಬೆಸ್ಟ್ ಗಿಫ್ಟ್ ಆಗಬೇಕು. ಸೊ ಅದು ನಾವು ಕೊಟ್ಟರೆ ತಾನೇ ನಮ್ಮ ಶಾಪಿಗೆ ಬರೋಂಥ ಕಸ್ಟಮರ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ನಾವು ಏನು ಕೊಡಬೇಕು ಅಂತ. ಬರೀ ಬಾಯಲ್ಲಿ ಚಿನ್ನ, ಬಣ್ಣ, ಬಂಗಾರ ಅಂತ ಹೇಳ್ಬಿಟ್ರೆ ಆಗಲ್ಲ. ಅದು ನಿಜವಾದ ಬಂಗಾರ, ವಜ್ರ ಕೊಟ್ಟರೆ ಮಾತ್ರ ಅದು ಆಗುತ್ತೆ ಅನ್ನೋದಕ್ಕೆ ನಾವೊಂದು ಮೆಸೇಜ್ ಅಷ್ಟೇ. ಸೊ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಸರ್. ಸೊ ನನ್ನ ಮುಂದಿನ ಪ್ರಶ್ನೆ ಅಂತ ಅಂದರೆ, ಇವಾಗಲೇ ನೀವು ಪರಿಷತ್ನ ಶಾಸಕರಾಗಿದ್ದೀರಾ, ಚುನಾಯಿತನಾಗಿ ಶಾಸಕನಾಗಬೇಕು ಅನ್ನೋವಂಥ ಕನಸಿದೆಯಾ ನಿಮಗೆ? ಖಂಡಿತ ಇದೆ. ಮುಂದೆ 28ಕ್ಕೆ ಚುನಾವಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಯಾವುದೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದು ವಿಧಾನ ಸಭೆಯಲ್ಲಿ ಕೂಡ, ಅಸೆಂಬ್ಲಿಯಲ್ಲಿ ಕೂಡ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಅದನ್ನು ಹೋಗಿ ಮಾಡಬೇಕು ಅನ್ನೋದು ಒಂದು ದೃಢವಾದ ಒಂದು ಸಂಕಲ್ಪ ಇದೆ. ಸೊ ದೇವೇಗೌಡರ ಇಡೀ ಫ್ಯಾಮಿಲಿ ನಿಮಗೆ ಆತ್ಮೀಯ ಅಂತಲೇ ಹೇಳ್ಬೋದು. ಸೊ ತುಂಬ ಆತ್ಮೀಯರು, ಸ್ನೇಹಿತರ ಥರ ಎಲ್ಲವನ್ನೂ ಹಂಚ್ಕೊಳ್ಬಲ್ಲೆ ನಾನು ಅವ್ರ ಹತ್ರ. ಅಂದರೆ ಯಾರು ಅದು? ಕುಮಾರಸ್ವಾಮಿ ಅವರ, ರೇವಣ್ಣವರ, ಅಥವಾ ದೇವೇಗೌಡರ? ಯಾರು? ದೇವೇಗೌಡರು ಸಾಹೇಬರು ಯಾವಾಗಲೂ ನಮ್ಮನ್ನು ಹತ್ತಿರದಿಂದ ನಮ್ಮ ಕಷ್ಟ ಸುಖ ಎಲ್ಲವನ್ನು ಕೂಡ ಕೇಳ್ತಾರೆ. ಒಂದಿನ ಏನಾದರೂ ನಮ್ಮ ಮಿಸಸ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದರೆ ಕೂಡ ಕೇಳ್ತಾರೆ, ಎಲ್ಲಿ ನಿಮ್ಮ ಮನೆಯವರು, ಎಲ್ಲಿ, ಯಾಕೆ ಕರ್ಕೊಂಬಂದಿಲ್ಲ? ಯಾವುದೋ ಒಂದು ಊಟಕ್ಕೆ ಕರೆದಿರ್ತಾರೆ, ಇಲ್ಲಿ ಯಾವುದೋ ಒಂದು ಪೂಜೆಗೆ ಕರೆದಿರ್ತಾರೆ. ಕೆಲವು ಸಂದರ್ಭದಲ್ಲಿ ನಾನು ಒಬ್ಬನೇ ಹೋಗಿರ್ತೀನಿ, ಆವಾಗಲೂ ಅದನ್ನು ರೀಕಾಲ್ ಮಾಡಿ ಕೇಳ್ತಾರೆ. ಅವರಲ್ಲಿ ಎಲ್ಲ ಥರ ಕಷ್ಟಗಳನ್ನ ಹಂಚ್ಕೊಂಡಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವರು ವಯಸ್ಸಾಗಿರೋ ಒಂದು ಇದಕ್ಕೋಸ್ಕರ ಈಗ ಎಲ್ಲವನ್ನು ಕೂಡ ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ನಮ್ಮ ನಾಯಕರು ಕುಮಾರಣ್ಣವ್ರ ಹತ್ರ ಕೂಡ ಹಂಚ್ಕೋತೀನಿ. ಸೊ ಮತ್ತು ಅವ್ರ ಮನೆಯಲ್ಲಿ ಲಕ್ಷ್ಮೀ ಅಂದರು, ಒಬ್ಬರು ರಾಜರಾಜೇಶ್ವರಿ, ಇನ್ನೊಬ್ಬರು ಅನ್ನಪೂರ್ಣೇಶ್ವರಿ. ರಾಜರಾಜೇಶ್ವರಿ ಅಂದರೆ ಅನಸೂಯಕ್ಕ ಅವರು, ಅನ್ನಪೂರ್ಣೇಶ್ವರಿ ಅಂದರೆ ಶೈಲಕ್ಕ ಅವರು. ಶೈಲಕ್ಕ ಅವ್ರ ಜೊತೇಲಿ ಕೂಡ ಎಲ್ಲ ನಮ್ಮ ಫ್ಯಾಮ್ಲಿದು ಏನೇ ಇದ್ದರೂ ಕೂಡ ಅವ್ರ ಜೊತೇಲಿ ಶೇರ್ ಮಾಡ್ಕೋತೀವಿ. ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಂದರೆ ಅವರು ಅನುಸರಿಸಬೇಕಾಗಿರುವಂಥ 5 ಮಾನದಂಡ ಏನಾಗಿರ್ಬೋದು? ಮೊದಲನೇದಾಗಿ ನೀವು ಹೋಗುವ ಆ ದಾರಿ ಸರಿ ಇರಬೇಕು. ಪ್ರಯತ್ನಗಳನ್ನು ಯಾವತ್ತೂ ಬಿಡಬಾರ್ದು, ಟ್ರೈ ಮಾಡ್ತಾನೇ ಇರಬೇಕು. ಸಕ್ಸಸ್ ನಿಮ್ಮ ಕಣ್ಮುಂದೆ ನಿಧಾನಕ್ಕೆ ಕಾಣಿಸುತ್ತೆ, ಅದರ ಪ್ರಯತ್ನದಲ್ಲಿರಬೇಕು. ಬಟ್ ಮೂರನೇದಾಗಿ ನಂಬಿಕೆ, ಯಾವತ್ತೂ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಭಂಗ ಬರಬಾರ್ದು. ಅದನ್ನು ಯಾರೇ ಆಗಲಿ ಬಿಸ್ನೆಸ್ಸಲ್ಲಿ ಮೇಯ್ನ್ ಟ್ರಸ್ಟು, ಆ ಟ್ರಸ್ಟನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು. ಮತ್ತು ನಿಮ್ಮ ಏನು ಒಂದು ಪರಿಶ್ರಮ ಏನಿದೆ, ಹಾರ್ಡ್ ವರ್ಕ್, ಆ ಹಾರ್ಡ್ ವರ್ಕ್ ಅದು ಎಫೆಕ್ಟಿವ್ ಆಗಿರಬೇಕು. ಆ ಹಾರ್ಡ್ ವರ್ಕ್ನ ಮಾಡ್ತಾನೇ ಇರಬೇಕು. ನಿಮಗೆ ಸಕ್ಸಸ್ಫುಲ್ ಅನ್ನೋದು ಖಂಡಿತ ಸಿಕ್ಕೇ ಸಿಗ್ತದೆ. ನೀವು ಏನು ಒಳ್ಳೆ ಮನಸ್ಸಿನಿಂದ ಪ್ರಯತ್ನ ಮಾಡ್ತೀರಿ, ಖಂಡಿತ ಅದರ ಫಲ ಸಿಗೋದರಲ್ಲಿ ಎರಡನೇ ಮಾತಿಲ್ಲ. ಭಗವಂತನ ಆಶೀರ್ವಾದ ಮತ್ತು ನಿಮ್ಮ ಪ್ರಯತ್ನ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪಾಸಿಟಿವ್ ಥಿಂಕಿಂಗ್, ಇದು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಖುಷಿ ಆಯಿತು. ನಿಮ್ಮ ಇಡೀ ಫ್ಯಾಮಿಲಿ ಕರ್ನಾಟಕದ ಜನಕ್ಕೆ ಇವತ್ತು ಸಂಪೂರ್ಣವಾಗಿ ಪರಿಚಯ ಆದಂಗೆ ಆಯಿತು. ಇಷ್ಟು ಒಳ್ಳೆ ಟೈಮನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಇಡೀ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸುವರ್ಣ ನ್ಯೂಸ್ನ ಸಮಸ್ತ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ನಮ್ಮ ಕುಟುಂಬದವ್ರನ್ನ ಇಡೀ ರಾಜ್ಯಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಾ. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಉದ್ಯಮಿಯ
ಕೊನೆಯಾಗಿ ರಾಜಕಾರಣಿಯಾಗಿ ನಿಮಗೆ ಪರಿಚಯ ಇರುವಂತಹ ನಿಮ್ಮ ನೆಚ್ಚಿನ ಜನನಾಯಕನ ಮನೆ ಮನಸ್ಸನ್ನು ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸಿದ್ವಿ. ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ, ಅವರ ಮನೆ ಮನಸ್ಸು ಹಾಗೆ ಅವರ ಇಡೀ ಕುಟುಂಬವನ್ನು ನಿಮಗೆ ಪರಿಚಯ ಮಾಡಿಸೋದಕ್ಕೆ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.